ಮಂಗಲಾಚರಣೆ ಮಾಡ್ರಿ. ಓಂ ನಮಃ ಸಿದ್ಧೇಭ್ಯಃ. ಓಂ ನಮಃ ಸಿದ್ಧೇಭ್ಯಃ. ಓಂ ನಮಃ ಸಿದ್ಧೇಭ್ಯಃ. ನಮೋ ಅರಿಹಂತಾನಂ ನಮೋ ಸಿದ್ಧಾನಂ ನಮೋ ಉವಜ್ಜಾಯಾನಂ ನಮೋ ಲೋಯೇ ಸೌವಸಾಹುನಂ. ಏಸೋ ಪಂಚ ನಮೋ ಯಾರೋ ಸೌವ ಪಾವಪನಾಸನೋ ಮಂಗಲಾನಂ ಚ ಸೌವೇಶಿಂ ಪರಮಂ ಹವೈ ಮಂಗಲಂ ಪರಮಂ ಹವೈ ಮಂಗಲಂ. लातासी गौतम गुरु ने वीर प्रभु के वाणी को सूत्र रहे गुरु परंपरा से नमन करो जिन वाणी को. चर्चाते पन भाव की करलू भाव विशुद्धि पाने को. भाव सदा परिशुद्ध रहे बस आत्म वैभव पाने को. आत्म वैभव पाने को. जय बोलो पंच परमेश्वरी भगवान की जय हो. जिनवाणी माता की जय हो. संत शिरोमणि आचार्य भगवंत विद्यासागर महामुनि राज की जय हो. परम पूज्य आचार्य प्रवर समय सागर जी महामुनि राज की जय हो. परम पूज्य निर्यापक श्रमण मुनि श्री नियम सागर जी महामुनि राज की जय हो. परम पूज्य मुनि श्री प्रशांत सागर जी महामुनि राज की जय हो. समस्त आचार्य संघ की जय हो. ಮುನಿಶ್ರೀ ಪ್ರಶಾಂತ ಸಾಗರ ಮಹಾರಾಜರಿಂದ ರಚಿಸಲ್ಪಟ್ಟಂತಹ 53 ಭಾವಗಳ ಚರ್ಚೆ ಅನ್ನುವ ಗ್ರಂಥದ ಸ್ವಾಧ್ಯಾಯವನ್ನು ನಾವು ಮಾಡ್ತಾ ಇದ್ದೇವೆ. ಅದರಲ್ಲಿ 53 ಭಾವಗಳು ಅಂತಂದ್ರೆ ಔಪಶಮಿಕ, ಕ್ಷಾಯಿಕ, ಕ್ಷಾಯೋಪಶಮಿಕ, ಔದಯಿಕ, ಪಾರಿಣಾಮಿಕ. ಈ ಭಾವಗಳನ್ನ ಒಟ್ಟು ಸೇರಿಸಿದಾಗ ಅಂದ್ರೆ ಉತ್ತರ ಭೇದಗಳ ರೂಪದಿಂದ 53 ಭಾವಗಳಾಗ್ತವೆ. ಇವುಗಳನ್ನ ಕುರಿತು ನಮಗೆ ಈ ಗ್ರಂಥದಲ್ಲಿ ಅತ್ಯಂತ ಸ್ಪಷ್ಟ ರೂಪದಿಂದ ಸುಲಭವಾಗಿ ಅರ್ಥವಾಗುವಂತೆ ರಚನೆ ಮಾಡಿಕೊಟ್ಟಿದ್ದಾರೆ. ಆ 53 ಭಾವಗಳನ್ನ ನಾವು ಈಗ ಅವುಗಳ ಲಕ್ಷಣಗಳನ್ನ ತಿಳಿಯುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ನಿನ್ನೆ ತನಕ ಕ್ಷಾಯಿಕ ಭಾವದ ಲಕ್ಷಣಗಳನ್ನ ತಿಳಿದದ್ದಾಯಿತು. ಇನ್ನು ಮುಂದೆ ಗ್ರಂಥದ ಅನುಸಾರ ಯಾವ ಭಾವವನ್ನ ಹೇಳವರಿದ್ದಾರೆ ಅನ್ನೋದನ್ನ ತಿಳಿಯುವಂತ ಪ್ರಯತ್ನ ಮಾಡುವುದು ಮುಂದೆ ಓದಬೇಕು. ಮೂರನೇ ಭಾವ ಮಿಶ್ರ ಭಾವ, ಕ್ಷಾಯೋಪಶಮಿಕ ಭಾವ. ಕ್ಷಾಯಿಕ ಭಾವ ಆದ್ಮೇಲೆ ಜೀವದಲ್ಲಿ ಕ್ಷಾಯೋಪಶಮಿಕ ಭಾವದ ಬಗ್ಗೆ ಇಲ್ಲಿ ಹೇಳ್ತಿದ್ದಾರೆ. ಕ್ಷಾಯೋಪಶಮಿಕ ಭಾವಗಳು ಅಂದ್ರೆ ಏನು, ಅವು ಹೇಗಿರ್ತವೆ ಅನ್ನುವಂಥ ವಿಚಾರವನ್ನ ಹೇಳ್ತಿದ್ದಾರೆ. ಓದ್ರಿ. ಕ್ಷೀಣ ಕ್ಷೀಣ ಮದಶಕ್ತಿ ಉಳ್ಳಕ್ಕೋದು ಧಾನ್ಯದ ಹಾಗೆ ಉಭಯಾತ್ಮಕ ಆತ್ಮನ ಪರಿಣಾಮಗಳನ್ನು ಮಿಶ್ರ ಭಾವ ಎನ್ನುವರು. ಉದಾಹರಣೆ, ಯಾವ ರೀತಿ ನೀರಿನ ಪ್ರಕ್ಷಾಳನೆಯಿಂದ ಓದೋ ಧಾನ್ಯದ ಮದಶಕ್ತಿಯು ಸ್ವಲ್ಪ ಕ್ಷೀಣ ಮತ್ತು ಸ್ವಲ್ಪ ಅಕ್ಷೀಣವಾಗಿ ಬಿಡುವುದೋ, ಅದೇ ತರಹ ಪರಿಣಾಮಗಳ ನಿರ್ಮಲತೆಯಿಂದ ಕರ್ಮಗಳ ಏಕದೇಶ ಕ್ಷಯ ಮತ್ತು ಏಕದೇಶ ಉಪಶಮವಾಗುವುದಕ್ಕೆ ಮಿಶ್ರ ಭಾವವೆನ್ನುವರು. ಇದಕ್ಕೆ ಕ್ಷಾಯೋಪಶಮಿಕ ಭಾವವೆಂತಲೂ ಹೆಸರಿದೆ. ಈ ಕ್ಷಾಯೋಪಶಮಿಕ ಭಾವಕ್ಕೆ 18 ಘಟಕಗಳು. ಏನಿಲ್ಲ ಎತ್ತ ಅಕ್ಕಿಗೊಂಚೂರ ಗಾಡಿ ಹೈತ. ಕ್ಷಾಯೋಪಶಮಿಕ ಭಾವಗಳು. ಕ್ಷಾಯೋಪಶಮಿಕ ಭಾವ ಅಂತಂದ್ರೆ
ಕರ್ಮದ ಕ್ಷಯೋಪಶಮದಿಂದ ಜೀವದಲ್ಲಿ ಯಾವ ಭಾವಗಳು ಉಂಟಾಗಿವೆಯೋ ಅವುಗಳನ್ನ ಕ್ಷಯೋಪಶಮಿಕ ಭಾವಗಳು ಅಂತ ಕರೀತಾರೆ. ಆ ಕ್ಷಯೋಪಶಮಿಕ ಭಾವಗಳಲ್ಲಿ 18 ಭೇದಗಳನ್ನ ಹೇಳಿದ್ದಾರೆ. ಆ 18 ಭೇದಗಳು ಹೇಗೆ ಉಂಟಾಗ್ತವೆ ಅಂತಂದ್ರೆ, ಆ ಕ್ಷಯೋಪಶಮಿಕ ಕ್ಷಯೋಪಶಮಿಕ ಭಾವಗಳು ಜೀವದ ಜೊತೆಗೆ ಇರುವಂತಹ ಕರ್ಮಗಳನ್ನ ಕೆಲವೊಂದಷ್ಟನ್ನು ಉಪಶಮ ಉದಯಾಭಾವಿ ಕ್ಷಯದ ರೂಪದಿಂದಲೂ ಮತ್ತು ಉದಯದ ರೂಪದಿಂದಲೂ ಕರ್ಮದ ಒಂದು ಇರುವಿಕೆಯನ್ನ ಅಥವಾ ಇದ್ದರೂ ಕೂಡ ಕಾರ್ಯೋನ್ಮುಖವಾಗದಂತೆ ಮಾಡಿರುವಿಕೆಯನ್ನ ಎರಡನ್ನೂ ಏಕಕಾಲದಲ್ಲಿ ಅನುಭವಿಸುವಂತಹ ಅವಸ್ಥೆ ಇದೆಯಲ್ಲ, ಅದನ್ನು ಕ್ಷಯೋಪಶಮ ಅಂತ ಕರೀತಾರೆ. ಆ ಕ್ಷಯೋಪಶಮಿಕ ಭಾವಗಳಿಗೆ ಒಂದು ಉದಾಹರಣೆಯನ್ನ ಕೊಟ್ಟಿದ್ದಾರೆ. ಉದಾಹರಣೆ ಏನನ್ನ ಕೊಟ್ಟಿದ್ದಾರೆ ಅಂತಂದ್ರೆ, ಕ್ಷೀಣ ಮದಶಕ್ತಿ ಅಂತ ಹೇಳಿದ್ದಾರೆ. ಕ್ಷೀಣ ಮದಶಕ್ತಿ ಉಳ್ಳಂತಹ ಕೋದೋ ಧಾನ್ಯಗಳಿಗೆ ಹೋಲಿಸಿದ್ದಾರೆ. ಕೋದೋ ಧಾನ್ಯಗಳು ಅಂತಂದ್ರೆ ಈ ಕೆಲವು ಪದಾರ್ಥಗಳು ಅತ್ಯಂತ ಪೌಷ್ಟಿಕವಾಗಿರ್ತವೆ, ಧಾನ್ಯಗಳು. ಅವುಗಳನ್ನ ನೀರಿನ ಜೊತೆಗೆ ಬೆರೆಸಿದಾಗ ಅಥವಾ ನೀರಿನ ಸಂಪರ್ಕಕ್ಕೆ ತಂದಾಗ ಅವು ತಮ್ಮ ಸ್ವಲ್ಪ ಮದಶಕ್ತಿಯನ್ನ ಕಳ್ಕೊತವೆ ಮತ್ತು ಶಕ್ತಿಯ ಪರಿಣಾಮಗಳನ್ನು, ಅಂದ್ರೆ ಶಕ್ತಿಯೂ ಕೂಡ ಒಂದಷ್ಟು ಉಳಿದಿರ್ತದೆ. ಸ್ವಲ್ಪ ಶಕ್ತಿ ಮದ ರೂಪದ ಶಕ್ತಿಯನ್ನ ಕಳ್ಕೊಂಡಿರ್ತವೆ, ಆದ್ರೆ ಇನ್ನೂ ಶಕ್ತಿ ಉಳಿದಿರ್ತದೆ. ಯಾವ ಧಾನ್ಯಗಳು ನೀರಿನ ಸಂಪರ್ಕಕ್ಕೆ ಬಂದಾಗ ಈ ರೀತಿಯಾಗಿರ್ತವೆ. ಕೆಲವು ಧಾನ್ಯಗಳು ನೋಡ್ರಿ, ಈಗ ಸಿರಿಧಾನ್ಯಗಳು ಅಂತ ತಗೊಳ್ರಿ, ಅವುಗಳಲ್ಲಿ ಎಷ್ಟು ಶಕ್ತಿ ಇದೆ ಅಂತಂದ್ರೆ ಉಷ್ಣತೆನೂ ಇದೆ. ಅವುಗಳನ್ನ ನೀರಿನಲ್ಲಿ ನೆನೆ ಹಾಕಿದಾಗ ಅವುಗಳ ಉಷ್ಣ ಪ್ರಭಾವ ಅತ್ಯಂತ ಕಡಿಮೆಯಾಗಿ ಬಿಡ್ತದೆ. ಆವಾಗ ಅದು ಶಕ್ತಿದಾಯಕವೂ ಹೌದು, ಸ್ವಲ್ಪ ಶಕ್ತಿಯನ್ನ ಕಳೆದುಕೊಂಡದೂ ಹೌದು. ಈ ರೀತಿಯಾಗಿ ಪರಿಣಮಿಸ್ತವೆ. ಇಂತಹ ಧಾನ್ಯಗಳನ್ನ ಕೋದೋ ಧಾನ್ಯಗಳು, ಅಂದ್ರೆ ಈಗ ಹಾರಕ ಅಂತೆಲ್ಲ ಕರೀತಾರಲ್ಲ, ಅಂತಹ ಧಾನ್ಯಗಳಿಗೆ ಉದಾಹರಣೆ ಕೊಡ್ಬೋದು. ಈ ಸಿರಿಧಾನ್ಯಗಳು ಅಂತಂದ್ರೆ ಗೊತ್ತಾಗ್ತದೆ. ಅಂತಹ ಧಾನ್ಯಗಳನ್ನ ಉದಾಹರಣೆಯಾಗಿ ಕೊಟ್ಟಿದ್ದಾರೆ. ಅಂದ್ರೆ ಅವುಗಳ ಒರಿಜಿನಲಿ ಏನ್ ಶಕ್ತಿ ಇತ್ತು ಅದು ಕಡಿಮೆನೂ ಆಯ್ತು, ಮತ್ ನಮ್ ಬಳಕೆಗೆ ಎಷ್ಟು ಬೇಕಾಗಿತ್ತು ಅಷ್ಟು ಕೆಲ್ಸಕ್ಕೂ ಬಂತು. ಈ ರೀತಿ ಎರಡು ರೀತಿಯಲ್ಲಿ ವರ್ತಿಸ್ತಾ ಇದೆಯಲ್ಲ, ಅದನ್ನ ಇಲ್ಲಿ ಕ್ಷಯೋಪಶಮಿಕ ಭಾವಕ್ಕೆ ಉದಾಹರಣೆಯಾಗಿ ಕೊಟ್ಟಿದ್ದಾರೆ. ಉಭಯ ರೂಪದಿಂದ ವರ್ತನೆ ಮಾಡ್ತಾ ಇದೆ. ಉಭಯ ರೂಪದಿಂದ ಅಂದ್ರೆ ಹೇಗೆ, ಅದು ತನ್ನ ಶಕ್ತಿನೂ ಕಳ್ಕೊಂಡಿದೆ ಮತ್ ಕೆಲಸನೂ ಮಾಡ್ತಿದೆ. ಇದನ್ನ ಉಭಯ ರೂಪದಿಂದ ಕೆಲಸ ಮಾಡುವುದು ಅಂತ ಕರೀತಾರೆ. ಹೇಗೆ ಒಂದು ಧಾನ್ಯ ಅಂದ್ರೆ ಏನೋ ಹೇಳಲೆ, ಅದಕ್ಕೆ ಅವಾಜ್ ಕಟ್ ಐತ್ರಿ. ಕೋದೋ ಅಂತಂದ್ರೆ ಹೆಂಗ್ರಿ, ಒಂದು ಯಾವ್ದೇ ಧಾನ್ಯಗಳು ಇರ್ತಾವಲ್ಲ, ಈಗ ಹಾರಕ ಕೊರಲೆ ಇವೆಲ್ಲ ಬಳಸ್ತಿರಲ್ಲ, ಇವುಗಳಿಗೆ ಕೋದೋ ಧಾನ್ಯಗಳು ಅಂತ ಕರೀತಾರೆ. ಸಿರಿಧಾನ್ಯ ಹಿಂದಿದಾಗ ಏನ್ ಹಿಂದಿದೊಳಗ ಕೋದು ಅಂದ್ರೆ ಹಾರಕ ಅಂತ ಇದೆ. ಅದೇ ಸಿರಿಧಾನ್ಯ ಅಂತ ತಗೋಬಹುದು ಇಷ್ಟೇ. ಮಿಲೆಟ್ಸ್ ಇಂಗ್ಲಿಷ್ನಾಗ ಮಿಲೆಟ್ಸ್ ಅಂತಾರ ಅವ್ರು. ಈ ರಾಗಿ ಹೆಂಗಿರ್ತಾವಲ್ಲ ಅದೇ ರೀತಿ ಹಾರಕ ಅಂತ ಬರ್ತದೆ. ಅದು ಒಂಥರ ಸಿರಿಧಾನ್ಯ ಅಂತ ಈಗ ಹೆಸರು ಬಂದಿದೆ ಅದಕ್ಕೆ. ಮೊದಲ ಅದೊಂದು ಅಕ್ಕಿಯ ಭೇದನೆ ಇದೆ. ಅಕ್ಕಿಯ ಜಾತಿಗೆ ಸೇರಿದ ಪದಾರ್ಥನೇ ಹೌದು. ಅಕ್ಕಿ ಗೊತ್ತಿದೆ, ನವಣೆ ಅಕ್ಕಿ ಅಂತ ಹೇಳಿ.
ನವಣಿ ಅಕ್ಕಿ ಇರ್ತೈತಲ್ಲ, ನವಣಿ ಅಕ್ಕಿಗೆ ಹೋಲುವಂತದ ಅದೊಂದು ಹಾರಕದ ಅಕ್ಕಿ. ಹಾ ಅದಕ್ಕೆ ಕೋದೋ ಧಾನ್ಯ ಅಂತ ಕರೀತಾರೆ. ಅಂದ್ರೆ ಕೋದೋ ಧಾನ್ಯ ಅಂದ್ರೆ ಹಿಂಗ್ ತಿಳ್ಕೊರಿ, ಯಾವುದನ್ನ ನಾವು ನೀರಿನಲ್ಲಿ ನೆನೆ ಹಾಕಿ ತಿನ್ನುತ್ತೇವಲ್ಲ ಅದೆಲ್ಲ ಕೋದೋ ಧಾನ್ಯದಲ್ಲಿ ಉದಾಹರಣೆ ತಗೋಬಹುದು. ಹಾ ಹಾರಕ, ಕೊರ್ಲೆ, ಹಾ, ಎಲ್ಲಾನು ತಗೋಬಹುದು. ಈಗ ಸಿರಿಧಾನ್ಯ ಅಂತ ಮೊದಲು ಹೆಸರು ಇರ್ಲಿಲ್ಲ ಅವಕ್ಕೆ, ಇವಾಗ ಡೈರೆಕ್ಟ್ ಹೆಸರದಿಂದ ಕರಿತಾ ಇದ್ರು. ಈಗ ಇತ್ತಿತ್ತಲಾಗಿ ಸಂಶೋಧನೆಗಳ ಮೂಲಕ ಅದನ್ನ ಸಿರಿಧಾನ್ಯಗಳು ಅಂತ ಈಗ ಇತ್ತಿತ್ತಲಾಗಿ ಹೆಸರು ಬಂದಿದೆ. ಹಾಗಾಗಿ ಈ ಪದಾರ್ಥಗಳನ್ನ, ಸಿರಿಧಾನ್ಯಗಳನ್ನ ನಾವ್ ಏನ್ ಮಾಡ್ತೇವೆ, ನೀರಲ್ಲಿ ಮೊದಲು ನೆನೆ ಹಾಕ್ತೇವೆ. ಅಥವಾ ಈಗ ಸೀದಾ ನಾವು ಅನ್ನ ಮಾಡ್ಬೇಕಾದ್ರೂ ಮೊದಲು ನೀರಲ್ಲಿ ನೆನೆ ಹಾಕ್ತೇವೆ ಅಕ್ಕಿಯನ್ನ, ಅಥವಾ ನೀರಿಂದ ತೊಳಿತೇವೆ. ಈಗ ಕುಕ್ಕರ್ ಇತ್ಯಾದಿಗಳ ಸೌಕರ್ಯಗಳು ಇರೋದ್ರಿಂದ ಸೀದಾ ತೊಳೆದು ಹಾಕಿ ಬಿಡ್ತೇವೆ. ಆದ್ರೆ ಕೆಲವು ಧಾನ್ಯಗಳನ್ನ ನೆನೆ ಹಾಕಿ ಅವುಗಳ ಶಕ್ತಿ ಅರ್ಧ ಕಡಿಮೆ ಆದ್ಮೇಲೆ ಅವುಗಳಲ್ಲಿ ಏನೋ ಒಂದು ನಮಗೆ ಹೆಚ್ಚಿಗೆ ಅನಿಸುವಂತದ್ದಿದೆ, ಅದನ್ನ ನೀರಿನ ಮೂಲಕ ಒಂದು ಲೆವೆಲ್ಗೆ ತರ್ತೇವೆ. ಆಮೇಲೆ ಅದನ್ನ ಬೇಯಿಸ್ಕೊಂಡು ತಿಂತೇವೆ. ಯಾಕೆ ಹೀಗೆ ಮಾಡ್ತೇವೆ ಅಂತಂದ್ರೆ, ಆ ಧಾನ್ಯಗಳ ಶಕ್ತಿಯನ್ನ ಸ್ವಲ್ಪ ಕಡಿಮೆ ಮಾಡಬೇಕು. ಎಷ್ಟು ಕಡಿಮೆ ಮಾಡಬೇಕು? ನಮಗೆ ಬೇಕಾಗುವಷ್ಟು, ನಮ್ಮ ಶರೀರಕ್ಕೆ ಹೊಂದುವಷ್ಟು. ಅದಕ್ಕೊಂದು ಟೈಮ್ ಲಿಮಿಟ್ ಪ್ರಕಾರ ನೀರಲ್ಲಿ ನೆನೆ ಹಾಕ್ತೇವೆ. ಹೀಗೆ ಕರ್ಮದಲ್ಲಿಯೂ ಕೂಡ ಅದರದ ತೀವ್ರ ಪ್ರಭಾವ ಕಡಿಮೆಯಾಗಿ ಒಂದಷ್ಟು ಶಾಂತ ಆಗಿ ಇನ್ನೊಂದಷ್ಟು ನಮ್ಮ ಬಳಕೆಗೆ ಬರ್ತದೆ. ಅಂದ್ರೆ ಅದು ಕೆಲಸ ಮಾಡ್ಲಿಕ್ಕೆ ಇರ್ತದೆ. ಇಂಥ ಅವಸ್ಥೆ ಕರ್ಮದಲ್ಲಿ ಕೂಡ ಉಂಟಾಗ್ತದೆ. ಅದನ್ನ ಕ್ಷಯೋಪಶಮ ಭಾವ, ಆ ರೀತಿ ಆದಾಗ ಅದನ್ನ ಕ್ಷಯೋಪಶಮಿಕ ಭಾವ ಅಂತ ಕರೀತಾರೆ. ನೋಡ್ರಿ, ಇಲ್ಲಿ ಕೂಡ ಅದನ್ನ ಹೇಳ್ತಿದ್ದಾರೆ. ನೀರಿನಲ್ಲಿ ಯಾವುದೋ ಈ ಕೋದೋ ಧಾನ್ಯಗಳನ್ನ ನೆನೆ ಹಾಕಿದಾಗ ಅದರಲ್ಲಿರೋ ಹೆಚ್ಚಿನ ಏನೋ ಒಂದು ಶಕ್ತಿ ಇತ್ತು, ಮದ ಕೊಡುವಂತ ಶಕ್ತಿ ಇತ್ತು, ಅದು ಸ್ವಲ್ಪ ಕಡಿಮೆ ಆಗ್ತದೆ. ಕಡಿಮೆ ಆಗಿದ್ರೂ ಕೂಡ ಇನ್ನೊಂದಷ್ಟು ಉಳಿದಿರ್ತದೆ. ಹಾಗೇನೆ ನಮ್ಮಲ್ಲಿ ಕೂಡ ನಮ್ಮ ಜೀವದ ಪರಿಣಾಮಗಳಿಂದ, ಆತ್ಮನ ಪರಿಣಾಮದಿಂದ ಅಥವಾ ನಿರ್ಮಲತೆಯ ಕಾರಣದಿಂದ ಕರ್ಮಗಳಲ್ಲಿ ಕೂಡ ಒಂದಷ್ಟು ಶಕ್ತಿಯ ಕ್ಷಯ ಆಗ್ತದೆ. ಅದರ ತೀವ್ರ ರೂಪದ ಶಕ್ತಿ ಏನಿದೆ ಅದಕ್ಕೆ ಕ್ಷಯ ಆಗ್ತದೆ. ಆಮೇಲೆ ಕ್ಷಯ ಆಗೋದು ಅಂತಂದ್ರೆ ಏನು? ಉಪಶಮನವಾಗೋದು ಅಂದ್ರೆ ಉಪಶಮ ರೂಪ ಆಗಿರ್ತದೆ. ಮತ್ತೆ ಅದಕ್ಕೆ ಕೆಲಸ ಕ್ಷೀಣ ಆಗಿದೆ ಅಂದ್ರೆ ಅದು ಎಷ್ಟು ಸ್ಟ್ಯಾಂಡರ್ಡ್ ಅಲ್ಲಿ ನಮಗ್ ಹೊಡಿಬೇಕಾಗಿತ್ತು, ನಮಗ್ ಹೊಡೆತ ಕೊಡೋದಿತ್ತು, ಕರ್ಮ ಫಲ ಕೊಡೋದಿತ್ತು, ಅಷ್ಟು ಕೊಡಂಗಿಲ್ಲ. ಅದ್ರ ಪ್ರಭಾವ ಕಡಿಮೆ ಆಗ್ತದೆ, ಅದನ್ನ ಕ್ಷಯ ಅಂತ ಹೇಳಿದ್ದಾರೆ. ಇನ್ನು ಒಂದಷ್ಟು ಏನಾಗ್ತದೆ, ಶಾಂತ ಆಗಿ ಬಿಡ್ತದೆ. ಮತ್ತೆ ಇನ್ನೊಂದಿಷ್ಟು ನಮ್ಮ ಬಳಕೆಯಲ್ಲಿ ಇರ್ತದೆ. ಇಂಥ ಒಂದು ಮಿಶ್ರ ರೂಪದ ಪರಿಣಾಮಗಳೇನು ಜೀವದಲ್ಲಿ ಉಂಟಾಗ್ತಾ ಇವೆ ಅಲ್ಲ, ಇಂಥ ಭಾವಗಳನ್ನ ಕ್ಷಯೋಪಶಮಿಕ ಭಾವಗಳು ಅಂತ ಕರೀತಾರೆ. ಈ ಕ್ಷಯೋಪಶಮಿಕ ಭಾವಗಳಿಂದನೇ ಸಂಸಾರಿ ಜೀವಗಳಿಗೆ ತಮ್ಮ ತಮ್ಮ ಕಾರ್ಯಗಳು ಆಗ್ತಾ ಇವೆ. ಹೇಗೆ ಆಗ್ತಾ ಇವೆ ಅಂತಂದ್ರೆ ಅವೆಲ್ಲ ಮುಂದೆ ವಿಚಾರ ಬರ್ತದೆ. ಈಗ ಕ್ಷಯೋಪಶಮಿಕ ಭಾವ ಅಂದ್ರೆ ಹಿಂಗ್ ತಿಳ್ಕೊಬೇಕು. ಒಂದಷ್ಟು ಕರ್ಮ ಶಾಂತ ಆಗಿವೆ, ಒಂದಷ್ಟು ಕೆಲಸ ಮಾಡುವ ಶಕ್ತಿಯನ್ನ ಕಳ್ಕೊಂಡಿವೆ, ಅದರಲ್ಲೇ ಒಂದಷ್ಟು ಕೆಲಸ ಮಾಡ್ತೇವೆ. ಈ ಮೂರು ಅವಸ್ಥೆ ಯಾವ್ದಲ್ಲಿ ಕರ್ಮದಲ್ಲಿ ಆಗಿದೆ ಅಲ್ಲ, ಅದನ್ನ ಕ್ಷಯೋಪಶಮ ಭಾವ ಅಂತ ಕರೀತಾರೆ. ಇದಕ್ಕೆ 18 ಭೇದಗಳನ್ನ ಹೇಳಿದ್ದಾರೆ. ಕ್ಷಯೋಪಶಮಿಕ ಭಾವದಲ್ಲಿ 18 ಭೇದಗಳಿವೆ. ನೋಡ್ರಿ, ನಾವೀಗ ಅಂತರಾಯ ಕರ್ಮದ ಕ್ಷಯೋಪಶಮವನ್ನ ಅನುಭವಿಸ್ತಾ ಇದ್ದೇವೆ. ನಮ್ಮ ಹತ್ರ ಇದೆ, ಎಲ್ಲರ ಹತ್ರನೂ ಇದೆ. ಜ್ಞಾನಾಮರಣೀಯದ ಕ್ಷಯೋಪಶಮವನ್ನ ಎಲ್ಲರಿಗೂ ಅದೇ ರೀತಿ ಇರೋದು, ಕ್ಷಯೋಪಶಮನೇ ಇರೋದು. ಈ ಸದ್ಯಕ್ಕೆ ಇಲ್ಲಿ ಭರತ ಕ್ಷೇತ್ರದಲ್ಲಿ ಯಾರಿಗೂ ಕೂಡ ಕ್ಷಾಯಿಕ ಜ್ಞಾನ ಇಲ್ಲ. ಇರೋದು ಎಲ್ಲರಿಗೂ ಕ್ಷಯೋಪಶಮ ಜ್ಞಾನವೇ ಇರೋದು. ಎಲ್ಲರಲ್ಲಿಯೂ ಕ್ಷಯೋಪಶಮಿಕ ದರ್ಶನವೇ ಇರೋದು. ಎಲ್ಲರಲ್ಲಿಯೂ ಮೋಹನೀಯ ಕರ್ಮದಲ್ಲಿ ಕ್ಷಯೋಪಶಮ ಅವಸ್ಥೆನೂ ಇದೆ. ಒಂದಷ್ಟು ಕ್ಷಯೋಪಶಮನೇ ಇರೋದು. ಅಂತರಾಯನೂ ಕೂಡ ಕ್ಷಯೋಪಶಮಿಕ ಅವಸ್ಥೆಯನ್ನ ಹೊಂದಿದೆ. ಹೀಗೆ ಅದೇನು ಹೇಗೆ ಅಂತ ಮುಂದೆ ಬರ್ತದೆ. ಅಂದ್ರೆ ಸಂಪೂರ್ಣ ನಾಶ ಆಗಿಲ್ಲ, ಸ್ವಲ್ಪ ಮಟ್ಟಿಗೆ ಇರುತ್ತೆ ಅಂತಾನಾ? ಒಂದಷ್ಟು ಅದ್ರ ಶಕ್ತಿ. ಈಗ ನೋಡ್ರಿ, ಒಂದು ಉದಾಹರಣೆ ಇನ್ನೊಂದೇನು ಅಂತಂದ್ರ,
ಈಗ ನಮಗೆ ಈ ಸಿರಿಧಾನ್ಯದ ಅಥವಾ ಈ ಅರ್ಕದ ಅಕ್ಕಿಯಿಂದ ಅಂಬಲಿ ಮಾಡುವುದಿದೆ ಅಂತ ತಿಳ್ಕೊರಿ. ಅಂಬಲಿ ಮಾಡುವುದಿದಾಗ ಮೊದಲು ಏನ್ ಮಾಡ್ತೇವೆ ನಾವು, ಅರ್ಕದ ಅಕ್ಕಿಯನ್ನ 7 ರಿಂದ 8 ತಾಸು ನೆನೆಸ್ಬೇಕು. ಯಾಕೆ ನೆನೆಸ್ತಾ ಇದ್ದೇವೆ? ಅದರಲ್ಲಿರುವ ಹೈ ಲೆವೆಲ್ ಎನರ್ಜಿ ಇದೆ ಅಲ್ಲ, ಅದು ನನಗೆ ಜೀರ್ಣ ಆಗೋದಿಲ್ಲ. ಆ ನೆನೆಸಿದ್ರಿಂದ ಏನಾಯ್ತು, ಅದರದ ಉಷ್ಣತೆ ಕಡಿಮೆ ಆಯ್ತು, ಅದರಲ್ಲಿ ಕೋಮಲತೆ ಬಂತು. ಏನಾಯ್ತು, ಅದ್ರ ಮದಶಕ್ತಿ ಕಡಿಮೆ ಆಯ್ತು, ಒಂದು ಲೆವೆಲ್ ಹದಕ್ಕೆ ಬಂತು. ಆ ಒಂದು ಲೆವೆಲ್ ಏನ್ ನೀರಿನಿಂದ ನೆನೆಸಿದಾಗ ಅದು ಮದ ಕಡಿಮೆ ಆಯ್ತಲ್ಲ, ಅದ್ರ ಉಷ್ಣ ಗುಣ ಕಡಿಮೆ ಆಯ್ತಲ್ಲ, ಅದಿಲ್ಲಿ ಕ್ಷಯ ಅಂತ ತಿಳ್ಕೊಬೇಕು. ಉದಯಾಭಾವಿ ಕ್ಷಯ ಅಂತಾರಲ್ಲ, ಅದಕ್ಕೆ ಇದು ಉದಾಹರಣೆ ತಗೋಬೇಕು. ಯಾವ ಧಾನ್ಯವನ್ನ ನಾವು ಅಂಬಲಿ ಮಾಡ್ಬೇಕಾಗಿದೆ, ಆ ಅರ್ಕದ ಅಕ್ಕಿಯನ್ನ 8 ಗಂಟೆ ನೀರಲ್ಲಿ ನೆನೆಸಿದ್ದೇವೆ, ಅದು ಉದಯಾಭಾವಿ ಕ್ಷಯ. ಇದು ಕ್ಷಯೋಕ್ಷಮಕದ ಡೆಫಿನೇಷನ್ ಪ್ರಕಾರ ತಗೋರಿ ಅದನ್ನ. ಇನ್ನ ಒಂದಿಷ್ಟು ಉಪಶಮ ಆಗಿದೆ. ಏನು ಉಪಶಮ ಆಗಿದೆ ಅಂತಂದ್ರೆ, ಅದರಲ್ಲಿ ಅತ್ಯಂತ ತೀವ್ರ ಪ್ರೋಟೀನೋ ಏನೋ ಒಂದಿತ್ತು, ಅದೇನಾಯ್ತು, ಅದು ಆ ನೀರಿನ ಸಂಯೋಗದಿಂದ ಏನಾಯ್ತು, ಕಡಿಮೆ ಆಯ್ತು. ಆ ಉಷ್ಣ ಗುಣ ಇದೆಯಲ್ಲ, ಉಷ್ಣ ಗುಣ ಉಪಶಮ ಆಯ್ತು. ಎನರ್ಜಿ ಏನಾಯ್ತು, ಹೈ ಲೆವೆಲ್ ಇದ್ದದ್ದು ಮೀಡಿಯಂ ಲೆವೆಲ್ಗೂ ಲೋ ಲೆವೆಲ್ಗೂ ಬಂತದು, ನಮಗೆ ಸಾಕಾಗುವಷ್ಟು. ಆಮೇಲೆ ಅದ್ರ ಉಷ್ಣ ಗುಣ ಏನಿತ್ತು, ಅದು ಕಂಪ್ಲೀಟ್ಲಿ ಉಪಶಮ ಆಯ್ತು. ಇನ್ನು ಅದನ್ನ ನಾವು ಏನಾದ್ರು ಆಹಾರ ಮಾಡ್ಕೊಂಡ್ ತಿಂದ್ರೂ ನೀರಿನೊಳಗೆ ನೆನೆಸಿದ ಧಾನ್ಯದಿಂದ ಹೀಟ್ ಆಗಂಗಿಲ್ಲ, ಇದು ಉಪಶಮ ಆಯ್ತು. ಇನ್ನ ಏನು ಧಾನ್ಯ ಉಳ್ದಾವಲ್ಲ, ಇದು ನೀರಾಗಿ ನೆನೆಸಿದ ಮೇಲೆ ಏನ್ ಧಾನ್ಯ ಉಳ್ದಾವಲ್ಲ, ಆ ಧಾನ್ಯವನ್ನ ನಾವು ಬೇಯಿಸ್ಕೊಂಡು ಅಂಬಲಿನೋ ಏನೋ ಒಂದು ಮಾಡ್ಕೊಂಡು ಕುಡಿತೇವೆ. ಅದು ಅಷ್ಟು ಪ್ರಮಾಣದಲ್ಲಿ ಕರ್ಮವನ್ನ ನಾವು ಬಳಸ್ತಾ ಇದ್ದೇವೆ, ಅದು ಉದಯ ಅಂತ ತಿಳ್ಕೊಬೇಕು. ಅರ್ಥ ಆಯ್ತು? ಅಂದ್ರೆ ಇಲ್ಲಿ ಕ್ಷಯೋಕ್ಷಮಿಕದ ಸೀದಾ ಅರ್ಥದಿಂದ ನೋಡುವುದಾದ್ರೆ, ಈ ಧಾನ್ಯಕ್ಕೆ ಹೋಲಿಸಿ ನೋಡುವುದಾದ್ರೆ, ಸಮ್ಯಕ್ ದರ್ಶನಕ್ಕೆ ಹೋಲಿಸಿ ನೋಡುವುದಾದ್ರೆ ಹೇಗೆ ನೋಡುವುದು ಅಂತಂದ್ರೆ, ಸಮ್ಯಕ್ ದರ್ಶನದ ಬಾಧಕ ಕರ್ಮಗಳು ಯಾವ್ಯಾವ ಇದಾವು? ಅನಂತಾನುಬಂಧಿ, ಕ್ರೋಧ, ಮಾನ, ಮಾಯ, ಲೋಭ. ಮತ್ತೆ ದರ್ಶನ ಮೋಹಿನಿದ್ದು 2, ಮಿಥ್ಯಾತ್ಮ, ಸಮ್ಯಕ್ ಮಿಥ್ಯಾತ್ಮ. ಟೋಟಲ್ ಎಷ್ಟದು? 6 ಕರ್ಮ ಪ್ರಕೃತಿಗಳು. 6 ಕರ್ಮ ಪ್ರಕೃತಿಗಳು ಸರ್ವಘಾತಿ ಆಯ್ತು. ಆದ್ರೆ ಸಮ್ಯಕ್ ದರ್ಶನಕ್ಕೆ ಬಾಧೆಯನ್ನ ಕೊಡುವಂತವುಗಳು 7 ಪ್ರಕೃತಿಯಲ್ಲಿ ಲೆಕ್ಕಕ್ಕೆ ಬರ್ತವೆ. ದರ್ಶನ ಸಮ್ಯಕ್ ಪ್ರಕೃತಿ ಉದಯದಲ್ಲಿ ಇರುತ್ತಲ್ಲ, 3, ಅನಂತಾನುಬಂಧಿ 4. ಇಲ್ಲಿ ಆ ಮದಶಕ್ತಿಯ ಜೊತೆಗೇನೆ ಉಷ್ಣ ಶಕ್ತಿಯೂ ಕಡಿಮೆ ಆಗಿದೆಯಲ್ಲ ನೀರಲ್ಲಿ ನೆನೆಸಿದಾಗ. ಹಾಗೇನೆ ಇಲ್ಲಿ ಸರ್ವಘಾತಿ ಕರ್ಮಗಳದ್ದು ಏನಾಗಿದೆ, ಮಿಥ್ಯಾತ್ವ, ಸಮ್ಯಕ್ ಮಿಥ್ಯಾತ್ವ, ಅನಂತಾನುಬಂಧಿ ಕಷಾಯ. ಅಲ್ಲಿ ನೋಡ್ರಿ, ಒಂದೇ ಕಾರ್ಯದಿಂದ 2 ಘಟನೆ ಆಗಿದೆ. ನೀರಲ್ಲಿ ನೆನೆಸಿದ್ದೇವೆ ಮಾತ್ರ, ಅದರಿಂದ ಅದರದ ಹೈ ಲೆವೆಲ್ ಎನರ್ಜಿ ಅಂದ್ರೆ ಮದಶಕ್ತಿನೂ ಕಡಿಮೆ ಆಗಿದೆ, ಉಷ್ಣ ಶಕ್ತಿನೂ ಕಡಿಮೆ ಆಗಿದೆ. ಇಲ್ಲಿ ಕೂಡ ಸರ್ವಘಾತಿ ಕರ್ಮಗಳನ್ನ ನಿರ್ಮಲ ಭಾವಗಳಿಂದ ದಬಾಯಿಸಿದಾಗ ಅಲ್ಲಿ ಅವುಗಳು ಎಷ್ಟು ಲೆವೆಲ್ದೊಳಗೆ ಶಕ್ತಿ ಇತ್ತು, ಅದ್ರ ಶಕ್ತಿನೂ ಕಡಿಮೆ ಆಗಿದೆ, ಅದು ದೇಶಘಾತಿ ತರ ಉಳ್ಕೊಂಡಿವೆ ಮತ್ತು ಉಪಶಮನೂ ಆಗಿವೆ. ಒಂದೇ ಕಾರ್ಯದಿಂದ ಅಲ್ಲಿ 2 ಘಟನೆ ಆಗಿದಾವು. ಉದಯಾಭಾವಿ ಕ್ಷಯ, ಸದವಾಸ್ತಾರು ಉಪಶಮ 2 ಸರ್ವಘಾತಿದೊಳಗೆ ಆಗ್ತಾವು ಅಂತ ಹೇಳಿದಾರಲ್ಲ ಅಲ್ಲಿ. ಇಲ್ಲಿ ಅಲ್ಲಿ ನೀರಿನಲ್ಲಿ ಕೂಡ ಅಂಬಲಿ ಆದ ಧಾನ್ಯವನ್ನ ಒಂದೇ ಕಾರ್ಯದಲ್ಲಿ ಒಂದೇ ನೀರಲ್ಲಿ ನೆನೆಸಿದ್ದೇವೆ, ಅಲ್ಲಿ ಕೂಡ 2 ಘಟನೆ ಘಟಿಸಿದವು. ಒಂದು ಮದಶಕ್ತಿ ಕಡಿಮೆ ಆಗಿದೆ ಅಂದ್ರೆ ಉದಯಾಭಾವಿ ಕ್ಷಯ, ಇನ್ನೊಂದು ಉಷ್ಣ ಕಡಿಮೆ ಆಗಿದೆ. ಉಷ್ಣ ಅದು ಇನ್ನು ಅದು ಕಾಳಿರೋ ತನಕನೂ ಅದ್ರ ಹೀಟ್ ಜಮಾ ಆಗಂಗಿಲ್ಲ. ಹಂಗ ಇಲ್ಲಿ ಕೂಡ ಉಪಶಮ ಆಗಿದೆ, ಕೆಲವು ಆ ಕರ್ಮಗಳು ಉಪಶಮನೂ ಆಗಿವೆ.
ಸರ್ವಸ್ಥಾರೂಪ ಉಪಶಮ. ಈಗ ಹೆಂಗಿದಾವ ಹಂಗಿರುವಂತ ಉಪಶಮ ಆಗಿದಾವ. ಇನ್ನು ಅಲ್ಲಿ ಆ ಧಾನ್ಯಗಳ ಏನಾದ್ರೂ ಒಂದಿಷ್ಟು ಶಕ್ತಿ ಉಳಿದಿದೆಯಲ್ಲ, ಆ ಶಕ್ತಿಯಿಂದ ನಾವು ಏನೋ ಒಂದು ಆಹಾರ ಪದಾರ್ಥ ಮಾಡ್ಕೊಂಡು ತಿನ್ಲಿಕ್ಕೆ ನಮಗ್ ಬರ್ತಾ ಇದೆ. ಅದು ನಮಗ ತಿನ್ನೋ ಆಹಾರ ಇಷ್ಟ ಅನ್ನೋದ್ರಿಂದ ಅದು ನಮಗ್ ದೋಷ ತರ ಕಾಣಿಸ್ತಾ ಇಲ್ಲ. ತಿನ್ನೋದೇ ದೋಷಿದೆ ಇಲ್ಲಿ ಈ ಕಡೆ ಬರ್ರಿ. ಆಮೇಲೆ ಸಮ್ಯಕ್ ಪ್ರಕೃತಿ ಇಲ್ಲಿ ಉದಯಕ್ಕಿದೆ. ಹಾಗೇನೆ ಅಲ್ಲಿ ಕಾಳುಗಳು ಇನ್ನೂ ಉಳಿದಿದ್ದಾವೆ. ಶಕ್ತಿ ಕಳೆದುಕೊಂಡ ಕಾಳುಗಳು ಉಳಿದಿವೆ. ಅಂದ್ರೆ ಹೈ ಲೆವೆಲ್ ಶಕ್ತಿ ಕಳೆದುಕೊಂಡ ಕಾಳುಗಳು ಉಳಿದಿವೆ ನೀರಿನಿಂದ ತೆಗೆದಾಗಲು. ಇಲ್ಲಿ ಸರ್ವಘಾತಿಗಳ ಉಪಶಮ ಮತ್ತು ಉಪಶಮ ಮತ್ತು ಉದಯಭಾವಿ ಕ್ಷಯ ಆಗಿದೆ. ಅದು ಸಮ್ಯಕ್ ಪ್ರಕೃತಿ ಕೆಲಸ ಮಾಡ್ತಿದೆ. ಅಂದ್ರೆ ಕಾಣಿಸ್ತಿದೆ ಹೊರಗಡೆನೂ ಕೂಡ ದೋಷಗಳಾಗ್ತಾ ಇವೆ. ಅಲ್ಲಿ ತಿನ್ನೋದು ಏನಿದೆ ಅದೇ ದೋಷ. ಇಲ್ಲಿ ಸಮ್ಯಕ್ ದರ್ಶನಕ್ಕೆ ಹೆಂಗ ಇದು ಗುಣಕ್ಕೆ ಬಾಧೆ ಕೊಡ್ತಾ ಇದೆ, ಸಮ್ಯಕ್ ಪ್ರಕೃತಿ ಕೆಲಸ ಮಾಡ್ತಿದೆ ಅಲ್ಲ, ಹಂಗ ಅದು ತಿನ್ಲಿಕ್ಕೆ ಕಾರ್ಯದಲ್ಲಿ ಬರ್ತಾ ಇದೆ. ಹೀಗೆ ಕ್ಷಮದ ಅವಸ್ಥೆ ಇರ್ತದೆ. ಐಡಿಯಾ ಬಂತು? ಗೊತ್ತಾಯ್ತು. ಮುಂದೆ ಹೋದ್ರಿ. ಛಾಯೋಪಶಮಿಕ 4 ಜ್ಞಾನ ಭಾವ. ಕ್ಷಾಯೋಪಶಮಿಕದಲ್ಲಿ ಯಾವ್ಯಾವ ಇದಾವ 18 ಅಂತಂದ್ರ ಜ್ಞಾನ ದರ್ಶನ ಲಬ್ಧಯಸ್ ಮತ್ತು ಸಮ್ಯಕ್ತ್ವ, ಆಮೇಲೆ ಚಾರಿತ್ರ ಸಂಯಮ. ಎಷ್ಟೆಷ್ಟಿದಾವು? ಜ್ಞಾನ ದರ್ಶನ ಲಬ್ಧಯಸ್ ಚತುಸ್ತ್ರೀ ಪಂಚಭೇದಾಃ ಸಮ್ಯಕ್ತ್ವ ಚಾರಿತ್ರ ಸಂಯಮಾಶ್ಚ. ಇದು ಸೂತ್ರ ಇದೆ. ಜ್ಞಾನದಲ್ಲಿ 4, ಅಜ್ಞಾನದಲ್ಲಿ 3, ದರ್ಶನದಲ್ಲಿ 3, ಲಬ್ಧಿಗಳು 5, ಆಮೇಲೆ ಸಮ್ಯಕ್ತ್ವ 1, ಚಾರಿತ್ರ 1, ದೇಶ ಸಂಯಮ ಅಥವಾ ಸಂಯಮ 1, ಎಲ್ಲ ಸೇರಿ 18 ಭಾವಗಳು ಕ್ಷಾಯೋಪಶಮ, ಕರ್ಮದ ಕ್ಷಾಯೋಪಶಮದಿಂದ ಆಗುತ್ತವೆ. ಅದರಲ್ಲಿ ಮೊದಲನೇದು ಕ್ಷಾಯೋಪಶಮಿಕ ಜ್ಞಾನ ಭಾವವನ್ನ ಕುರಿತು ಹೇಳ್ತಾರೆ. ಈ ಕ್ಷಾಯೋಪಶಮಿಕ ಜ್ಞಾನದಲ್ಲಿ 4 ಭೇದಗಳನ್ನ ಹೇಳಿದ್ದಾರೆ. ಓದ್ರಿ. ವೀರ್ಯಾಂತರಾಯ ಮತ್ತು ಮಧ್ಯೆ ಶ್ರುತ ಅವಧಿ ಮನಪರಯ. ಈ 4 ಜ್ಞಾನಾವರಣ ಕರ್ಮಗಳ ಸರ್ವಘಾತಿ ಸ್ಪರ್ಧಕಗಳ ಉದಯಾಭಾವಿ ಕ್ಷಯ ಮತ್ತು ಆಗಾಮಿ ಕಾಲದಲ್ಲಿ ಉದಯಕ್ಕೆ ಬರುವಂತ ಸ್ಪರ್ಧಕಗಳ ಸದವಸ್ಥಾರೂಪ ಉಪಶಮನವಾದ ಮೇಲೆ ಹಾಗೂ ದೇಶಘಾತಿ ಸ್ಪರ್ಧಕಗಳ ಉದಯವಾದಾಗ ಕ್ಷಾಯೋಪಶಮಿಕ ಮಧ್ಯೆ ಶ್ರುತ ಅವಧಿ ಮನಪರಯ ಈ 4 ಜ್ಞಾನಗಳು ಉಂಟಾಗುತ್ತವೆ. ಇದಕ್ಕೆ ಕ್ಷಾಯೋಪಶಮಿಕ ಜ್ಞಾನ ಎನ್ನುವರು. ಕ್ಷಾಯೋಪಶಮಿಕ ಜ್ಞಾನಾವಸ್ಥೆಯ ಕಾಲದಲ್ಲಿರುವ ಭಾವಗಳಿಗೆ ಕ್ಷಾಯೋಪಶಮಿಕ ಜ್ಞಾನ ಭಾವ ಅಥವಾ ಮಿಶ್ರ ಭಾವ ಎನ್ನುವರು. ಇನ್ನು 4 ಜ್ಞಾನಗಳನ್ನ ಹೇಳಿದ್ದಾರೆ. ಎಲ್ಲಿ? ಕ್ಷಾಯೋಪಶಮಿಕದಲ್ಲಿ. ಯಾವುದರ ಕ್ಷಾಯೋಪಶಮಿಕದಲ್ಲಿ? ಜ್ಞಾನಾವರಣ ಕರ್ಮದ ಕ್ಷಯೋಪಶಮದಿಂದ 4 ಜ್ಞಾನಗಳ ಜೀವಕ್ಕೆ ಆಗ್ತಾ ಇವೆ. ಆ ಜ್ಞಾನ ಭಾವಗಳನ್ನ ಕ್ಷಾಯೋಪಶಮಿಕ ಜ್ಞಾನ ಭಾವಗಳು ಹೊಂದಿದ್ದಾರೆ. ಹೇಗೆ ಆಗ್ತದೆ ಅಲ್ಲಿ ಕ್ಷಾಯೋಪಶಮ, ಯಾವ್ಯಾವ ಕರ್ಮಗಳಲ್ಲಿ ಆಗ್ತಾ ಇದೆ ಅನ್ನೋದನ್ನ ಹೇಳ್ತಾರೆ. ಮೊದಲನೇದು, ನಾವು ಏನೇ ಮಾಡ್ಬೇಕು ಅಂದ್ರೂ ಕೂಡ, ತಿಳಿಬೇಕಂದ್ರೂ ಕೂಡ, ನೋಡ್ಬೇಕಂದ್ರೂ ಕೂಡ, ಏಳ್ಬೇಕು, ಕೂಡ್ಬೇಕು, ಮಲಗ್ಬೇಕು, ಶಕ್ತಿ ಬೇಕು. ಒಂದು ಉಗುರ ಅಲ್ಲಾಡ್ಬೇಕು ಅಂದ್ರೂ ಕೂಡ ನಮ್ಮಲ್ಲಿ ಮೊದಲು ಏನಿರ್ಬೇಕು ಅಂತಂದ್ರೆ ವೀರ್ಯಾಂತರಾಯ ಕರ್ಮದ ಕ್ಷಯೋಪಶಮ ಇರ್ಬೇಕು, ಶಕ್ತಿ ಇರ್ಬೇಕು. ಶಕ್ತಿ ಇಲ್ಲದೆ ಇಲ್ಲಿ ತನಕ ಯಾರಿಗೂ ಅಲ್ಲಾಡಕ್ ಬರಲ್ಲ. ಕ್ಷಯೋಪಶಮ ಶಕ್ತಿ, ವೀರ್ಯಾಂತರಾಯ ಕರ್ಮದ ಕ್ಷಯೋಪಶಮ ಇರ್ಬೇಕು. ನಾವು ಏನ್ ಮಾಡ್ತಾ ಇದ್ದೇವೆ ಅಂತ ತಿಳ್ಕೊಳ್ಳಿಕ್ಕೆ ಜ್ಞಾನಾವರಣ ಕರ್ಮದ ಕ್ಷಯೋಪಶಮ ಇರಬೇಕು. ಆ ಜ್ಞಾನಾವರಣ ಕರ್ಮದಲ್ಲಿ ಮತಿ ಜ್ಞಾನಾವರಣ ಕರ್ಮದ ಕ್ಷಯೋಪಶಮ ಇರಬೇಕು. ಅಂದಾಗ ಮಿನಿಮಮ್ ನಮಗೆ ತಿಳುವಳಿಕೆ ಬರ್ತದೆ. ಇಲ್ಲಿ 4 ಜ್ಞಾನ ಭಾವಗಳು ಹೆಂಗಾಗ್ತವು ಅಂತಂದ್ರ, ಮೊದಲನೇ ಕಂಡೀಷನ್ ಏನಿದೆ? ವೀರ್ಯಾಂತರಾಯ ಕರ್ಮದ ಕ್ಷಯೋಪಶಮ ಇರಬೇಕು. ಆಮೇಲೆ ಜ್ಞಾನ ಇರಬೇಕು ಅಂದ್ರೆ ಮತಿ ಜ್ಞಾನಾವರಣ ಕರ್ಮದ ಕ್ಷಯೋಪಶಮ ಚೆನ್ನಾಗಿ ಆಗಿರ್ಬೇಕು.
ಆಮೇಲೆ ಶುದ್ಧ ಜ್ಞಾನ ಬೇಕು ಅಂತಂದ್ರೆ ಶುದ್ಧ ಜ್ಞಾನ ವರ್ಣ ಕರ್ಮದ ಕ್ಷಮನು ಚೆನ್ನಾಗಿ ಆಗಿರ್ಬೇಕು. ಅವಧಿ ಜ್ಞಾನ ಬೇಕು ಅಂದ್ರೆ ಅವಧಿ ಜ್ಞಾನ ವರ್ಣ ಕರ್ಮದ ಕ್ಷಮ ಚೆನ್ನಾಗಿ ಆಗಿರ್ಬೇಕು. ಮನಃ ಪರೇ ಜ್ಞಾನ ಬೇಕು ಅಂದ್ರೆ ಮನಃ ಪರೇ ಜ್ಞಾನ ವರ್ಣ ಕರ್ಮದ ಕ್ಷಮ ಚೆನ್ನಾಗಿ ಆಗಿರ್ಬೇಕು ಅಂತಂದ್ರೆ ನಾವು ಆ ರೀತಿಯಲ್ಲಿ ಕರ್ಮದ ಆವರಣವನ್ನ ದೂರ ಮಾಡುವಂತಹ ಪ್ರಯತ್ನದಲ್ಲಿ ಇರಬೇಕು. ಅಂದ್ರೆ ಸಾಮಾನ್ಯ ಅರ್ಥದಿಂದ 4 ಭೇದಗಳಿರೋದ್ರಿಂದ 4 ವಿಷಯಗಳನ್ನ ಹೇಳ್ತಿದ್ದಾರೆ. ಇಲ್ಲಿ ನೀವು ಒಂದೇ ಶಬ್ದದಿಂದ ತಿಳ್ಕೊಳ್ಳೋದಾಯ್ತು ಅಂದ್ರೆ ವೀರ್ಯಾಂತರಾಯ ಮತ್ತು ಜ್ಞಾನಾವರಣ ಈ ರೀತಿನೂ ತಗೋಬಹುದು. ವೀರ್ಯಾಂತರಾಯ ಮತ್ತು ಜ್ಞಾನಾವರಣ ಕರ್ಮಗಳಲ್ಲಿ ಸರ್ವಘಾತಿ ಅನ್ನಿಸ್ಕೊಂಡಂತ ಏನ್ ಕರ್ಮ ಸ್ಪರ್ಧಕಗಳಿದಾವಲ್ಲ, ಕರ್ಮ ಸ್ಕಂದಗಳಿದಾವಲ್ಲ ಅಥವಾ ಕರ್ಮ ಪರಮಾಣುಗಳಿದಾವಲ್ಲ, ಅವುಗಳಲ್ಲಿ ಏನಾಗಿರ್ಬೇಕು ನೋಡ್ರಿ. ಅಲ್ಲಿ ಯಾವುದು ಸರ್ವಘಾತಿ ಯಾವುದು ದೇಶಘಾತಿ ಹೇಳಲಿಕ್ಕಾಗಲ್ಲ. ಜ್ಞಾನಾವರಣದಲ್ಲಿ ಮತ್ತೆ ವೀರ್ಯಾಂತರಾಯದಲ್ಲಿ ಅದೆಲ್ಲ ಕ್ಯಾಟಗರಿ ಒಂದೇ ಕ್ಯಾಟಗರಿ. ವೀರ್ಯಾಂತರಾಯ ಕ್ಯಾಟಗರಿ, ಜ್ಞಾನಾವರಣದ ಜ್ಞಾನಾವರಣ ಕ್ಯಾಟಗರಿ. ಅಲ್ಲಿ ಸರ್ವಘಾತಿ ಸ್ಪರ್ಧಕಗಳು ಅನ್ನಿಸ್ಕೊಂಡಂಥವು ಉದಯಾಭಾವಿಕ್ಷಯ ಆಗಿರ್ಬೇಕು. ಯಾವ ಸರ್ವಘಾತಿ ಇದಾವ ಅದ್ರೊಳಗೆ ಅವು ತಾವ ಆಗ್ತಾವ. ನಾವು ಕ್ಷಮಿಕಿದ ಇದೇವೆ ಅಂತಂದ್ರೆ ಅಲ್ಲಿ ತಾಂತಾನೆ ಆಗಿರ್ತದೆ. ಆಮೇಲೆ ಇನ್ನು ಸ್ವಲ್ಪ ಸಮಯದ ನಂತರ ಅಥವಾ ನೋಡ್ರಿ, ಉದಯಾಭಾವಿಕ್ಷಯದ ಅರ್ಥ ಇನ್ನೊಂದ್ಸರಿ ನೆನಪಿಟ್ಕೋರಿ, ಎಲ್ಲ ಒಂದ ಅಂತ ತಿಳ್ಕೊಬೇಡ್ರಿ. ಉದಯಾಭಾವಿಕ್ಷಯ ಅಂತಂದ್ರ ಸರ್ವಘಾತಿ ಇದ್ದದ ಶಕ್ತಿ ಅಂದ್ರ ಅದ ತಾಕತ್ ಕಡಿಮೆ ಮಾಡೋದಕ್ಕಂತಾರಲ್ಲಿ. ಅದಕ್ಕ ಸರ್ವಘಾತಿ ಅಂದ್ರೆ ಏನು? ಸರ್ವಘಾತಿ ಅಂದ್ರೆ ಎಲ್ಲಾ ನಾಶ ಮಾಡುವಂತ ತಾಕತ್. ಆ ತಾಕತ್ ಏನಾಯ್ತತಿ? ಕಡಿಮೆ ಆಗ್ತದೆ. ಅದ್ರೊಳಗ ದೇಶಘಾತಿಯ ದಂತೆ ಕೆಲಸ ಮಾಡ್ತದೆ. ಅಂದ್ರೆ ಎಲ್ಲಾ ನಾಶ ಮಾಡಲ್ಲ, ಸ್ವಲ್ಪ ಸ್ವಲ್ಪ ನಾಶ ಮಾಡುವ ಶಕ್ತಿ ಉಳಿತೈತೆ ಅದ್ರೊಳಗ. ಯಾವ್ದ್ರೊಳಗ? ಸರ್ವಘಾತಿ ಕರ್ಮ ಏನಿದ್ದಾವಲ್ಲ ಅದ್ರೊಳಗ ಸರ್ವಘಾತಿತ್ವ ನಾಶ ಆಗಿ ದೇಶಘಾತಿ ಗುಣ ಬರ್ತದೆ. ದೇಶಘಾತಿ ಅಂತೆ ಕೆಲಸ ಮಾಡುವ ಸಾಮರ್ಥ್ಯ ಅದರಲ್ಲೂ ಉಳಿತದೆ. ಇದರ ಹೆಸರು ಉದಯಾಭಾವಿಕ್ಷಯ. ಏನು? ಇದರ ಹೆಸರು ಉದಯಾಭಾವಿಕ್ಷಯ. ಆಮೇಲೆ ಇನ್ನು ಯಾವ ಉದಯಕ್ ಬರುವ ಇರ್ತಾವ ಮತ್ತ ಬೇರೆ ಕರ್ಮಗಳು ಅದ್ರೊಳಗನ, ಆ ಉದಯಕ್ ಬರುವಂಥವ್ ಏನಾಗ್ತಾವು? ಯಥಾ ಸಂಭವ ಅಥವಾ ಯಥಾಸ್ಥಿತಿ ಉಪಶಮನ ಆಗಿ ಬಿಡ್ತಾವ. ನೋಡ್ರಿ, ಒಂದ ರೀತಿ ಕರ್ಮದೊಳಗನ ಕೆಲವೊಂದಷ್ಟು ಏನಾಗ್ತಾವು ಸರ್ವಘಾತಿ ಇದ್ದದ್ದು ದೇಶಘಾತಿ ಅಂತೆ ವರ್ತಿಸ್ಲಿಕ್ಕೆ ಶುರು ಮಾಡ್ತಾವ. ಅದ್ರ ಹೆಸರು ಉದಯಾಭಾವಿಕ್ಷಯ. ಇನ್ ಕೆಲವೊಂದು ಉದಯಕ್ಕೆ ಬಾರದಿರುವಂತೆ ದಬಾಯಿಸಲ್ಪಡ್ತಾವ. ಅದ್ರ ಹೆಸರು ಸದವಸ್ಥಾರೂಪ ಉಪಶಮ. ಈ ರೀತಿ ಅವಸ್ಥಾ ಆ ವೀರ್ಯಾಂತರಾಯ ಮತ್ತು ಜ್ಞಾನಾವರಣದಲ್ಲಿ ಆಗ್ತದೆ. ಆಮೇಲೆ ಇನ್ ಅದ್ರೊಳಗನ ಕೆಲವು ಕರ್ಮಗಳು ಹೆಂಗಿರ್ತಾವ ಅಂದ್ರೆ ದೇಶಘಾತಿ ಇರ್ತಾವ. ಅವು ಉದಯಕ್ಕೆ ಬರ್ತಾವ. ದೇಶಘಾತಿ ಇರ್ತಾವು ಮತ್ತು ಉದಯಕ್ಕೆ ಬರ್ತಾವ. ಇಂಥ ಅವಸ್ಥಾ ವಿಶೇಷವನ್ನ ಏನಂತ ಕರೀತಾರು? ಕ್ಷಾಯೋಪಶಮಿಕ ಭಾವ. ಇಂಥ ಅವಸ್ಥಾ ಆದಾಗ ನಮಗೇನು ಒಂದಷ್ಟು ತಿಳುವಳಿಕೆ ಇರ್ತದಲ್ಲ, ಆ ತಿಳುವಳಿಕೆಯನ್ನ ಕ್ಷಾಯೋಪಶಮಿಕ ಜ್ಞಾನ ಅಂತ ಕರೀತಾರೆ. ಅದು ಮತಿ ಜ್ಞಾನ ಇರಬಹುದು, ಶುದ್ಧ ಜ್ಞಾನನೂ ಆಗಿರ್ಬಹುದು. 4 ತಗೊಂಡ್ಬಿಟ್ಟು ಮತಿ ಜ್ಞಾನದಲ್ಲಿ ಈ ರೀತಿ ಆದಾಗ ಮತಿ ಜ್ಞಾನ ಬಂದಿರ್ತದೆ ಕ್ಷಾಯೋಪಶಮಿಕದ್ದು. ಆಮೇಲೆ ಶುದ್ಧ ಜ್ಞಾನದಲ್ಲಿ ಈ ರೀತಿ ಆದಾಗ ಶುದ್ಧ ಜ್ಞಾನ ಚೆನ್ನಾಗಿ ಬರ್ತದೆ. ಅವಧಿ ಜ್ಞಾನಾವರಣದಲ್ಲಿ ಆದಾಗ ಅವಧಿ ಜ್ಞಾನ ಈ ರೀತಿ ಚೆನ್ನಾಗಿ ಬರ್ತದೆ. ಮನಪರಿ ಜ್ಞಾನಾವರಣದಲ್ಲಿ ಈ ಮೇಲಿನ ಕ್ರಿಯೆ ಆಯ್ತು ಅಂತಂದ್ರ, ಹಿಂದೆ ಹೇಳಿದಂತ ಕ್ರಿಯೆ ಆಯ್ತು ಅಂತಂದ್ರ ಮನಪರಿ ಜ್ಞಾನ ಆಗ್ತದೆ. ಐಡಿಯಾ ಬರ್ತಾ ಇದೆ? ಏನ್ ಕನ್ಫ್ಯೂಷನ್ ಆಗ್ತಾ ಇದೆ? ಅರ್ಥ ಆಯ್ತು. ಅಂದ್ರೆ ಅದಕ್ಕೆ ಕ್ಷಯ ಅಂದ್ರೆ ಶಕ್ತಿ ಆಗ್ತದೆ, ನಾಶ ಆಗುದಿಲ್ಲ. ವೆರಿ ಗುಡ್. ಅಂದ್ರೆ ಅದರಿಂದ ನಮಗ್ 10 ಹೊಡೆತ ಬೀಳು ಇರ್ತಾವು, 10 ಬೀಳಂಗಿಲ್ಲ. ಅವಾಗ 3-4ಕ್ಕೆ ಬಂದು ಇಳ್ತೈತೆ ಅದು.
ಹಾ ಅದೇ ಈಗ 1 ಕ್ವಿಂಟಲ್ ಭಾರ ಎತ್ತುವುದು ಹೆಂಗ, 20 ಕಿಲೋ ಎತ್ತುವುದು ಹೆಂಗ, ಹಾ ಈ ರೀತಿ ಅದ್ರ ಮದಶಕ್ತಿ ಅಂದ್ರೆ ಹೆಂಗ ಧಾನ್ಯದೊಳಗ ಮದಶಕ್ತಿ ಕಡಿಮೆ ಆಗ್ತದಲ್ಲ, ಹಂಗ ಇಲ್ಲಿ ಕರ್ಮದೊಳಗ ದೊಡ್ಡ ಪ್ರಮಾಣ ಹೊಡೆತ ಕೊಡುದು ಕಡಿಮೆ ಆಗ್ತದೆ. ಅದು ಉದಯ ಭಾವಿಕ್ಷಯ. ಹಿಂಗ ಜ್ಞಾನಾವರಣದೊಳಗ ಆಗ್ತದೆ ಮತ್ತು ವೀರ್ಯಾಂತರಾಯ ಕರ್ಮದೊಳಗ ಆಗ್ತದೆ. ಇದನ್ನ ಕ್ಷಯೋಪಶಮ, ಅದರಲ್ಲೇ ಕೆಲವು ಸರ್ವಘಾತಿ ಇದಾವು, ಅವು ಹಂಗಾಗ್ತಾವು. ದೇಶಘಾತಿ ಇದ್ದದ್ದು ಉದಯಕ್ಕೆ ಬರ್ತಾವ. ಈ ಉದಾಹರಣೆ ನೋಡ್ರಿ, ಈಗ ಈ ರೀತಿ 4 ಜ್ಞಾನಗಳಾಗ್ಬಹುದು ನಮಗೆ ಕ್ಷಯೋಪಶಮಿಕದ್ದು. ಇನ್ನು ಈ ಕ್ಷಯೋಪಶಮಿಕ ಜ್ಞಾನ ಇದ್ದಾಗ ಅಥವಾ ಕ್ಷಯೋಪಶಮಿಕ ಜ್ಞಾನ ನಮ್ಮಲ್ಲಿ ಇರುವಾಗ ಯಾವ ಭಾವ ಇದಾವಲ್ಲ ನಮಗ ಅಜ್ಞಾನ ಸಂಬಂಧಿ, ಆ ಭಾವಗಳನ್ನ ಕ್ಷಯೋಪಶಮಿಕ ಜ್ಞಾನ ಭಾವಗಳು ಅಂತ ಕರೀತಾರೆ. ಗುಣ ಯಾವ್ದಿರ್ತದೆ, ಭಾವ ಹಂಗೆ ಇರ್ತದೆ. ತಿಳಿತು? ಈಗ ಒಂದು ಮರದಲ್ಲಿ ಮಾವಿನ ಹಣ್ಣು ಬಂದಿದೆ ಅಂತಂದ್ರೆ, ಹಣ್ಣು ಮಾವು ಇದೆ ಅಂತಂದ್ರೆ ಗಿಡ ಬೇವಿಂದಿರ್ತದೇನೋ? ಹೇಳಕ್ ಸಾಧ್ಯನೇ ಇಲ್ಲ. ನ್ಯಾಚುರಲಿ ಕೇಳ್ತಾ ಇದ್ದೇವೆ. ಅಂದ್ರೆ ಈಗ ಮತ್ತೆ ಕೃಷಿ ಮಾಡಿರ್ತಾರೆ, ಒಂದೇ ಮರದಲ್ಲಿ ಎಲ್ಲಾ ಹಣ್ಣು ಬರ್ತವೆ ಅಂತ ಹೇಳಿದ್ರೆ ಅದು ನಮಗ್ ಗೊತ್ತಿಲ್ಲ. ಹಾಗೆ ಅದು ನ್ಯಾಚುರಲಿ ಅಲ್ಲ. ಹೀಗೇನೆ ಗುಣ ಯಾವ್ದಿದೆ, ಗುಣ ಇದೆ ಅಂತಂದ್ರೆ ಅದ್ರ ಹಿಂದೆ ಭಾವ ಅದೇ ಇರ್ತದೆ. ಹಾಗೆ ತಿಳ್ಕೊಬೇಕು. 4 ಜ್ಞಾನಗಳು. ಈಗ ಮತಿ ಜ್ಞಾನ ಇದೆ. ಮತಿ ಜ್ಞಾನ ಕೆಲಸ ಮಾಡ್ಬೇಕು ಅಂತಂದ್ರೆ ಏನೇನಾಗಿರ್ಬೇಕು ಗೊತ್ತಾ? ವೀರ್ಯಾಂತರಾಯ ಕರ್ಮದ್ದು ಕ್ಷಯೋಪಶಮ ಆಗಿರ್ಬೇಕು. ಮತಿ ಜ್ಞಾನಾವರಣ ಕರ್ಮದ್ದು ಕ್ಷಯೋಪಶಮ ಆಗಿರ್ಬೇಕು. ಈಗ ನಮಗ ಏನೇನ್ ತಿಳಿತದೆ, ನಮಗ್ ಮುಂದಿರುವಂತ ವಸ್ತುಗಳನ್ನ ತಿಳಿಬಹುದು ನಾವು. ಒಂದು ಗೋಡೆ ಇದೆ, ಒಂದು ಬಿಸಿಲು, ಮಳೆ ಇತ್ಯಾದಿ ಯಾವುದೇ ವಸ್ತುವನ್ನ ತಿಳಿಬಹುದು, ಅಥವಾ ವಸ್ತುವನ್ನ ತಿಳಿಬಹುದು. ಪುಸ್ತಕ ಇದೆ ಅಂತ ತಿಳಿದಿದೆವು, ಆದ್ರೆ ಪುಸ್ತಕದಲ್ಲಿ ಏನಿದೆ ಗೊತ್ತಿಲ್ಲ. ತತ್ವಾರ್ಥ ಸೂತ್ರ ಇದೆ ಅಂತ ಗೊತ್ತಿದೆ, ಆದ್ರೆ ತತ್ವಾರ್ಥ ಸೂತ್ರದ ವಿಷಯ ನನಗೆ ತಿಳಿದಿಲ್ಲ. ಶುದ್ಧ ಜ್ಞಾನ ಇದೆ ಅಂದ್ರೂ ಕೂಡ ಒಬ್ಬರಿಗೆ ಅದರ ಸಂಪೂರ್ಣ ಮರ್ಮವೆಲ್ಲ ತಿಳಿದು ಬಿಟ್ಟಿದೆ. ಒಂದೊಂದು ಅಕ್ಷರ ಕೂಡ ಎಲ್ಲ ಹೇಳ್ತಾರೆ, ಅಂತ ಜ್ಞಾನ ಬಂದಿರ್ತದೆ. ಇನ್ನೊಬ್ಬರಿಗೆ ಒಂದು ಅರ್ಧಂಬರ್ಧ ಬರ್ತದೆ, ಇನ್ನೊಬ್ಬರಿಗೆ ಅದು ತತ್ವಾರ್ಥ ಸೂತ್ರ ಅನ್ನೋದು ಅಷ್ಟ ತಿಳಿತದೆ. ತುಂಬಾ ಕಠಿಣನೂ ಅನಿಸ್ಬಿಡ್ತದೆ. ಒಂದೊಂದು ಲೈನ್ ಕೂಡ ಏನಪ್ಪ ನನಗೆ ಗೊತ್ತಿಲ್ಲ, ಇದು ಬೇಡ ಇದ್ರ ಸವಾಸ ಬೇಡ ಅನ್ನೋಂಗಾಗಿ ಬಿಡ್ತದೆ. ಇದು ಯಾಕೆ ಹೀಗಾಗ್ತದೆ ಗೊತ್ತಾ? ಯಾಕೆ ಹೀಗಾಗ್ತದೆ? ಮತಿ ಜ್ಞಾನ ಮತಿ ಜ್ಞಾನ ಶುದ್ಧ ಜ್ಞಾನಾವರಣ ಎರಡದ್ದು ಕ್ಷೌಕ್ಯಮ ಆಗಿ ಇರಲ್ಲ. ನೋಡ್ರಿ, ಅಲ್ಲಿ ಸರ್ವಘಾತಿ ಯಾವ ರೀತಿ ಅಂತ ತಿಳ್ಕೊಳ್ಳೋದು, ಮತ್ತ ದೇಶಘಾತಿ ಯಾವುದು ಅಂತ ತಿಳ್ಕೊಳ್ಳೋದು. ನೋಡ್ರಿ, ಈಗ ಅದು ಪುಸ್ತಕ ಇದೆ ಅಂತ ತಿಳಿದಿದೆ, ತತ್ವಾರ್ಥ ಸೂತ್ರ ಇದೆ ಅಂತಾನೂ ತಿಳಿದಿದೆ, ಅದರಿಂದ ಕಲ್ಯಾಣ ಆಗ್ತದೆ ಅಂತಾನೂ ತಿಳಿದಿದೆ, ಅದ್ರೊಳಗಿಂತ ಸೂತ್ರ ಇದಾವಂತನೂ ತಿಳಿದಿದೆ. ಆದ್ರೆ ನಂಗೆ ಅದ್ರಾಗಿನ ವಿಷಯದ ಮರ್ಮ ನನಗ ಆಳು ಕೇಳಿತಾ ಇಲ್ಲ, ಅಥವಾ ಅದ ನಂಗೆ ನೆನಪು ಉಳಿತಾ ಇಲ್ಲ. ದೇಶಘಾತಿ ಯಾವ್ದು ದೇಶಘಾತಿ? ಇದ್ ನೆನಪು ಉಳಿಲ್ಲದ್ರಿ. ಈಗ ತಿಳಿತಾ ಇದೆ, ಇದೇನು ದೇಶಘಾತಿ ತಿಳಿತಾ ಇದೆ ಇಲ್ಲ, ಇದು ಯಾವ ಕಾರಣದಿಂದ? ನೋಡ್ರಿ, ಮತಿ ಜ್ಞಾನದಿಂದ ತಿಳಿತಾ ಇದ್ದೀರಿ, ಆ ತಿಳಿತಾ ಇರೋದಕ್ಕೆ ಕಾರಣ ಏನಿದೆ ಅಲ್ಲಿ? ಕ್ಷಯೋಪಶಮ, ಜ್ಞಾನಾವರಣ ಕ್ಷಯೋಪಶಮ. ವಿಷಯ ನಡೀತಾ ಇರೋದೇ ಕ್ಷಯೋಪಶಮದ ಬಗ್ಗೆ. ಈಗ ಮತಿ ಜ್ಞಾನದಲ್ಲಿ ಯಾವ ಹಂತದಲ್ಲಿ ನಾವು ಈಗ ಎಷ್ಟು ತಿಳಿತಾ ಇದೆ ಅಲ್ಲ, ಅದ್ರ ಬದ್ಲಿ ಅಲ್ಲಿ ಏನಾಗಿದೆ ಕರ್ಮದಲ್ಲಿ? ವೀರ್ಯಾಂತರಾಯ ಕರ್ಮದ ಕ್ಷಯೋಪಶಮ.
ಅಲ್ಲ ಹಂಗಲ್ಲ. ಈಗ ನಾವು ಚರ್ಚೆ ಮಾಡೋದು ಕ್ಷೋಕ್ಷಮದಿದೆ ಮತ್ತೆ ಎಲ್ಲಾನು ಕ್ಷೋಕ್ಷಮ ಉದಯದಿಂದ ಮತಿ ಜ್ಞಾನದ ಛಲ ಮತ್ತು ಸದವಸ್ಥ ರೂಪ ಉಪಶಮ. ಏನಾಗಿದೆ? ಸರ್ವಘಾತಿ ಅಂತ ಯಾವಿದ್ದು ಮತಿ ಜ್ಞಾನ ವರ್ಣದೊಳಗೆ. ಮತಿ ಜ್ಞಾನದ ವರ್ಣದೊಳಗೆ ಏನು ಸರ್ವಘಾತಿ ಅಂತ ಇದ್ದು ಅವುಗಳದ್ದು ಉದಯಾಭಾವಿ ಕ್ಷಯ ಸದವಸ್ಥ ಉಪಶಮ ಅದು ಎಷ್ಟಾಗಿದೆ ಅಷ್ಟ ತಿಳಿತಾ ಇದೆ. ಇನ್ನು ಎಷ್ಟು ತಿಳಿತಾ ಇಲ್ಲ, ಆ ತಿಳಿದದ್ದು ಯಾವ್ದು ಸರಿಯಾಗಿ ಕೆಲಸ ಆಗ್ತಾ ಇಲ್ಲ, ಅಲ್ಲೆಲ್ಲ ದೋಷ ಆಗ್ತಾ ಇದೆ. ಅದ್ರೊಳಗಿನ ದೇಶಘಾತಿ ಯಾವ್ದಿತ್ತು ಅದು ಉದಯಕ್ಕಿದೆ. ತಿಳಿತು? ತಿಳಿಗೆ ಇನ್ನೊಂದ್ಸಲ ಹಿಡಿಬೇಕು. ಅದು ತಿಳಿಯೋದು ನಮಗೆ ಸರ್ವಘಾತಿ ಕರ್ಮಗಳ ಇದು ಉದಯ ಬಾಯ ಕ್ಷಯ ಉದಯ ಬಾಯ ಸಮ್ಯಕ್ ದರ್ಶನಕ್ಕೆ ಬರ್ರಿ. ಸಮ್ಯಕ್ ದರ್ಶನದೊಳಗ ಸಮ್ಯಕ್ ಪ್ರಕೃತಿ ಉದಯದೊಳಗಿದ್ರ ದೋಷ ಆಗ್ತಾವ ಏನು ಗುಣ ಹೆಚ್ಚಾಗ್ತದೆ? ಸಮ್ಯಕ್ ಇದರಿಂದ ದೋಷ ಆಗ್ತದೆ ಅಂದ್ರೆ ಸಮ್ಯಕ್ ಉಂಟಾಗಿದೆ ಯಾವ್ದ್ರಿಂದ? ಸರ್ವಘಾತಿಗಳ ಉದಯಾಭಾವಿ ಕ್ಷಯ ಮತ್ತು ಉಪಶಮದಿಂದ ಆಗಿದೆ. ಅಲ್ಲಿ ಸಮ್ಯಕ್ ಗುಣ ಹೆಂಗ್ ಬಂದಿದೆ? ಹೆಂಗ ಸಮ್ಯಕ್ ಗುಣ ಬಂದಿದೆ? ಕಾರಣ ಏನು? ಸರ್ವಘಾತಿದ ಉದಯಾಭಾವಿ ಕ್ಷಯ ಉಪಶಮದಿಂದ ಇದರಿಂದ ಗುಣ ಬಂದಿದೆ. ಸಮ್ಯಕ್ ಪ್ರಕೃತಿಯಿಂದ ಆ ಗುಣಕ್ಕೆ ದೋಷ ಹತ್ತಾ ಇದೆ. ಅಲ್ಲಿನೂ ಹಂಗ ತಿಳ್ಕೊಬೇಕು ಜ್ಞಾನದೊಳಗೆ. ಸರ್ವಘಾತಿದ ಉದಯಾಭಾವಿ ಕ್ಷಯದಿಂದ ದೇಶಘಾತಿಯಿಂದಾಗಿ ನಮ್ಗೆ ತಿಳಿವಳಿಕೆ ಬರುವುದು. ಸರ್ವಘಾತಿದ ಉದಯಾಭಾವಿ ಕ್ಷಯ ಮತ್ತು ಉಪಶಮ ಆದಾಗ ಗುಣ ಬಂತು, ಜ್ಞಾನ ಗುಣ ಬಂತು, ಮತಿ ಜ್ಞಾನ ಬಂತು. ಅದ್ರೊಳಗೆ ಯಾವ ದೇಶಘಾತಿ ಇತ್ತು ಅದ್ರ ಉದಯದಿಂದ ಅದಕ್ಕ ಅವಾಗ ನಮಗ ಅಡಸಣಿ ಬರ್ತದೆ. ಅದು ಓದಿದ ನೆನಪುಳೆ ಅಂದ್ರೆ ಏನೋ ಒಂದು ತಕರಾರು, ಜ್ಞಾನ ಸರಿಯಾಗಿ ಕೆಲಸ ಮಾಡದಂತೆ, ದೋಷ ಬರುವಂತೆ. ಇದನ್ನ ಕ್ಷಯೋಪಶಮ ಅಂತ ಕರೀತಾರೆ. ಉಳಿಯದೇ ಇರುವುದು ದೇಶಘಾತಿ ಕರ್ಮದ ಉದಯ ಅಂತ ತಿಳ್ಕೋಬೇಕು ಅಲ್ಲ ಬಯಸಿ. ಧಾರಣಾ ಮತಿ ಜ್ಞಾನದಲ್ಲಿ ಕ್ಷಯೋಪಶಮ ಚೆನ್ನಾಗಿ ಆಗಿಲ್ಲ ಅಂತ ಅರ್ಥ. ಧಾರಣ ಮಾಡುವುದು ಏನಿದೆ ಇದು ಮತಿ ಜ್ಞಾನದ ವಿಷಯ ಇದೆ. ಧಾರಣ ಅಂದ್ರೆ ನೆನಪು ಇಟ್ಕೊಳ್ಳೋದು. ಆ ಧಾರಣಾದೊಳಗೆ ಏನ್ ಮಾಡಿದ್ದೇವೆ ನಾವು? ಯಾವ್ದು ಉದಯಾಭಾವಿ ಕ್ಷಯ ಮತ್ತು ಸದವಸ್ಥ ರೂಪ ಉಪಶಮ ಮಾಡ್ಬೇಕಾಗಿತ್ತು ಅದನ್ನ ಸರಿಯಾಗಿ ಮಾಡಿಲ್ಲ. ಅದಕ್ಕ ಅವು ಹೆಂಗಿದಾವು ಅಂದ್ರೆ ಸ್ವಲ್ಪ ಜಾಸ್ತಿ ಡಿಸ್ಟರ್ಬ್ ಮಾಡ್ತಿದಾವು. ಅದ್ರಲ್ಲಿ ದೇಶಘಾತಿ ಯಾವ್ದು ಬರುತ್ತೆ ಬಯ್ಯಜಿ? ಇದೇ ಯಾವ್ದಂತ ಹೇಳಿಕ್ ಬರಲ್ಲ. ಆ ಕರ್ಮದಲ್ಲಿ ಒಂದಷ್ಟು ಪರಮಾಣು ಹಂಗಿರ್ತಾವ, ಒಂದಷ್ಟು ಹಂಗಿರ್ತಾವ. ಈ ಸಮ್ಯಕ್ ದರ್ಶನದೊಳಗೆ ಎಲ್ಲ ಬೇರೆ ಬೇರೆ ಇರೋದ್ರಿಂದ ಬೇರೆ ಬೇರೆಯಾಗಿ ಹೇಳ್ಬೋದು. ಕರೆಕ್ಟ್ ಗೊತ್ತಾಗುತ್ತೆ. ಇದ್ರೊಳಗೂ ಇರ್ಬೋದು, ನನಗದನ್ನ ಹೇಳಿಕ್ ಬರಲ್ಲ. ನೋಡ್ರಿ, ತಿಳಿಯುವಂತ ಕೆಲಸ ಮಾಡ್ಬೇಕಲ್ಲ. ತಿಳಿಯುವಂತದ್ದು ಈಗ ಸದ್ಯದಲ್ಲಿ ತಿಳಿಯುವಂತ ಕೆಲಸ ತಿಳಿಯುವ ಕೆಲಸ ಮಾಡ್ಲಿಕ್ಕಿರುವಂತ ಸ್ಥಾನ ಯಾವ್ದು ಶರೀರದಲ್ಲಿ? ಮೆದುಳು ಕಾರ್ಯೋನ್ಮುಖ ಆಗ್ಬೇಕು ಅಂದ್ರೆ ಅದಕ್ಕೆ ವೀರ್ಯಾಂತರಾಯ ಕರ್ಮದ ಕ್ಷೋಕ್ಷಮದ ಜೊತೆಗೆ ಮಟೀರಿಯಲ್ಸ್ ಬೇಕಲ್ಲ. ಉಪಕರಣಗಳಿಲ್ಲದೆ ಕೆಲಸ ಆಗುದಿಲ್ಲ. ಅಭ್ಯಂತರ ಉಪಕರಣಗಳು, ಬಾಹ್ಯ ಉಪಕರಣಗಳು ಕೇಳಿದಿರಿ? ಲಬ್ಧ್ಯುಪಯೋಗವು ಭಾವೇಂದ್ರಿಯಂ, ನಿರ್ವೃತ್ಯುಪಕರಣೆ ದ್ರವ್ಯೇಂದ್ರಿಯಂ. ಇಂದ್ರಿಯ ಕೆಲಸ ಮಾಡ್ಬೇಕಂದ್ರೆ ಈ ಎರಡೂ ಅವಸ್ಥೆ ಆಗಿರ್ಬೇಕಲ್ಲ, ಚೆನ್ನಾಗಿರ್ಬೇಕು. ಹಾಗೆ ನಮಗೆ
ಪ್ರತಿಯೊಂದು ನಾವು ಕುಂತಲ್ಲೇ ಸ್ವಲ್ಪ ಅಲ್ಗಾಡ್ಬೇಕಂದ್ರೂ ನಮಗೆ ವೀರ್ಯಾಂತರಾಯ ಕರ್ಮದ ಕ್ಷಯೋಕ್ಷಮ ಬೇಕು. ಯಾರು ವೀರ್ಯಾಂತರಾಯ ಕರ್ಮದ ಕ್ಷಯೋಕ್ಷಮ ತಪ್ಪಿ ಹೋಯ್ತು, ಉದಯ ಬಂತು ಅಂತ ತಿಳ್ಕೊರಿ. ಆದ್ರೆ ನಾವೀ ಕೋಮಾ ಅಂತೇವಲ್ಲ, ಎಲ್ಲಾ ಒಳಗಡೆ ಎಲ್ಲಾ ಜೀವಿದೆ, ಉಸಿರಾಟ ನಡೆದಿದೆ, ಎಲ್ಲ ನಡೆದಿದೆ, ಎಲ್ಲ ಆಡಕ್ಕಾಗಲ್ಲ. ಅಥವಾ ಪ್ಯಾರಲೈಸ್ಡ್ ಪೊಸಿಷನ್ ಅಂತೀವಲ್ಲ, ಅಷ್ಟು ಪರ್ಸೆಂಟೇಜ್ ನಲ್ಲಿ ವೀರ್ಯಾಂತರಾಯ ಕರ್ಮದ ಉದಯ ಬಂದಿದೆ ಅಲ್ಲಿ. ಅದಕ್ಕಾಗಿ ಶರೀರ ಅಲ್ಲಾಡೋದಿಲ್ಲ, ಅಲ್ಲಾಡಿಸಿದ್ರು ಅಲ್ಲಾಡೋದಿಲ್ಲ. ಅದ್ರದ್ದು ಕ್ಷಯೋಕ್ಷಮ ಚೆನ್ನಾಗಿದೆ ಅಂದ್ರೆ ಅಲ್ಲಾಡಬಹುದು, ಶಕ್ತಿಯನ್ನ ಹೇಗ್ ಬೇಕಾದ್ರೆ ಬಳಸ್ಕೋಬಹುದು. ಒಂದ್ ಕಡೆ ಕೂಡಿಸ್ಲಿಕ್ಕೂ ಶಕ್ತಿ ಬೇಕು, ಅಲ್ಲಾಡ್ಸೋದಕ್ಕೂ ಶಕ್ತಿ ಬೇಕು. ಅದಕ್ಕೆ ವೀರ್ಯಾಂತರಾಯ ಕರ್ಮ ವಯಸ್ಸಾದಾಗೆ ಶಕ್ತಿ ಏನಾಗ್ತದಲ್ಲ ಶರೀರ, ಅಂದ್ರೆ ಅದು ಹೃದಯದಲ್ಲಿದೆ ಅಂತ ತಿಳ್ಕೊಬೇಕಲ್ಲ. ಏನಾಗ್ತಲ್ಲ ಶರೀರ ಶಕ್ತಿ ಆಗ್ತಾ ಬರ್ತದಲ್ಲ. ಅದ ಹೆಂಗಿರ್ತದೆ ಅದಕ್ಕೆ ತಕ್ಕ ಹಾಗೆ ನಾವು ಕೂಡ ನೋಡ್ರಿ, ಕೆಲವೊಬ್ಬರದ್ದು ವಯಸ್ಸಾದ್ರೂ ಕೂಡ ಎಷ್ಟು ಲವಲವಿಕೆಯಿಂದ ಇರ್ತಾರೆ ಅಂತಂದ್ರೆ ಅವ್ರಿಗೆ ವಯಸ್ಸಾಗಿಲ್ಲೇನೋ ಅಂತ ಅನಿಸ್ತದೆ. ಯಾಕೆ ಅಂದ್ರೆ ಅವ್ರದ್ದು ಹಿಂದಿನ ಜೀವನಗಳನ್ನ ನೋಡಿದಾಗ, ಅಥವಾ ಬಾಲ್ಯದಿಂದಲೇ ನೋಡಿದಾಗ, ಹಿಂದಿನ ಜನ್ಮ ಬಿಟ್ಟರು ಅದೇ ಜನ್ಮದಿಂದ ನೋಡಿದಾಗ ಎಷ್ಟು ಅವರು ಶಕ್ತಿಯ ಸದುಪಯೋಗ ಮಾಡ್ಕೋತಿರ್ತಾರೆ ಅಂತಂದ್ರೆ ಒಂದ್ ಕ್ಷಣನೂ ಪ್ರಮಾದದಿಂದ ಕಳೀತಿರಂಗಿಲ್ಲ. ಎಲ್ಲೇ ಪೂಜೆ, ದಾನದ ಕಾರ್ಯ, ವೈಯಾವೃತ್ತ, ಯಾವುದೇ ಸಂಘ, ಸಾಧು ಸಂಘ, ಸಾಧ್ವಿ ಸಂಘ, ತಕ್ಷಣ ಅವರು ಮುಂದಾಗಿ ನಿಂತು ಬಿಡ್ತಾ ಇರ್ತಾರೆ. ಅಲ್ಲಿ ಅವ್ರದ್ದು ಉಪಚಾರಕ್ಕೆ ಏನ್ ಅವಶ್ಯಕತೆ ಇದೆ ಅದನ್ನೆಲ್ಲ ವ್ಯವಸ್ಥೆ ಮಾಡ್ತಾರೆ. ಅವ್ರಿಗೆ ನೇರವಾಗಿ ಪಾತ್ರ ವಹಿಸ್ಲಿಕ್ಕೆ ಆಗದಿದ್ರು ಹಿನ್ನೆಲೆಯಿಂದ ಕೆಲಸ ಮಾಡಿ ತೋರಿಸ್ತಾರೆ. ಆಮೇಲೆ ಅವರು ತಮ್ಮ ಸ್ವಂತ ಕಾರ್ಯಗಳನ್ನು ಮಾಡ್ಕೊಳ್ಳೋದಾದ್ರೂ ಕೂಡ ಆಲಸ್ಯ ಆಗಿರೋದಿಲ್ಲ. ಆಲಸ್ಯದಿಂದನೇ ವೀರ್ಯಾಂತರಾಯ ಕರ್ಮ ಹೆಚ್ಚಾಗ್ತದೆ. ನೆನಪಿಟ್ಟುಕೊಳ್ಳಿ, ಎಲ್ಲಾ ಘಾತಿ ಕರ್ಮಗಳು ಆ ಪ್ರಮಾದದಿಂದನೇ ಹೆಚ್ಚಾಗೋದು. ಜ್ಞಾನಾವರಣ, ದರ್ಶನಾವರಣ ಎಲ್ಲಾನು ಮೋಹನೀಯ ಅಂತಾರೆ. ಈ 4 ಕರ್ಮಗಳು ಸಹಜದಿಂದ ಖಾಲಿ ಪುಕಟ್ ನಮ್ಗೆ ಹೆಂಗ್ ಯಥೇಚ್ಛವಾಗಿ ಸಿಗ್ತಾವು ಅಂದ್ರೆ ಪ್ರಮಾದದಿಂದ. ಹಾಗಾಗಿ ಶಕ್ತಿಯನ್ನ ಲವಲವಿಕೆಯಿಂದ ಇರುವಂತಹ ಕಾರ್ಯಗಳಲ್ಲಿ ಬಳಸಿದಾಗ ಆ ಶಕ್ತಿ ಇನ್ನಷ್ಟು ಕ್ಷಯೋಪಶಮ ಹೆಚ್ಚಾಗ್ತದೆ. ಅದರಿಂದ ವಯಸ್ಸಾದಂತೆಯೂ ನಮ್ಮಲ್ಲಿ ಹುಮ್ಮಸ್ಸು ಕಡಿಮೆ ಆಗುವುದಿಲ್ಲ. ಶಕ್ತಿ ಇತ್ತು ಅಂದ್ರೆ ಹುಮ್ಮಸ್ಸು ಇರ್ತದೆ. ಅದಕ್ಕೋಸ್ಕರ ನಾವು ಇರುವ ಶಕ್ತಿಯನ್ನ ಚೆನ್ನಾಗಿರುವಾಗ ಚೆನ್ನಾಗಿ ಬಳಸಿದರೆ ಮುಂದೆಯೂ ಕೂಡ ಅದರ ಫಲ ಚೆನ್ನಾಗಿ ಸಿಗುತ್ತವೆ. ಒಂದು ಮರವನ್ನ ಅದರ ಬಾಲ್ಯಕಾಲದಲ್ಲಿ, ಮರದ ಬಾಲ್ಯಕಾಲದಲ್ಲಿ ಮೊದಲಿನ 7-8 ವರ್ಷಗಳವರೆಗೆ ಅಥವಾ 4-5 ವರ್ಷಗಳವರೆಗೆ ಅದಕ್ಕೆ ಚೆನ್ನಾಗಿ ನೀರು ಬೆಳಕು ಕೊಟ್ರೆ, ಗಾಳಿ ಬೆಳಕು ನೀರು, ಒಂದಷ್ಟು ಆರಕ್ಕೆ ಗೊಬ್ಬರ ಅಂದ್ರೆ ಮತ್ತೆ ಬೇರೆ ಅರ್ಥ ತಗೋಬಾರ್ದು. ನೈಸರ್ಗಿಕವಾಗಿ ಅದಕ್ಕೆ ಏನ್ ಬೇಕು ಅದನ್ನ ಕೊಡ್ಬೇಕು ಅಷ್ಟೇ. ಗಾಳಿ ಬೆಳಕು ನೀರು ಚೆನ್ನಾಗಿ ಕೊಟ್ರೆ ಅದಕ್ಕೆ ಗೊಬ್ಬರವನ್ನ ತಂತಾನೆ ತಗೋತದೆ. ಅದಕ್ಕೆ ಬೇಕಾಗಿರುವ ಗೊಬ್ಬರ ಯಾವುದು ಅಂದ್ರೆ ನಾವು ಕೊಡುವ ಗೊಬ್ಬರ ಅಲ್ಲ, ವಾತಾವರಣದಲ್ಲೇನೆ, ಗಾಳಿಯಲ್ಲೇನೆ ಅದಕ್ಕೆ ಔಷಧಿ 80% ಸಿಗ್ತದೆ. ಯಾಕಂದ್ರೆ ಅದಕ್ಕೆ ಪ್ರಯೋಗ ಮಾಡಿ ಕೂಡ ನೋಡ್ಬಹುದು. ಎಂಥಾದ್ ಮರ ಇದ್ರೂ ಒಂದು ಮಳೆ ಬಿತ್ತು ಅಂತಂದ್ರೆ ಏಕ್ದಮ್ ಚಿಗುರಾಗಿ ನಿಂತಿರ್ತದೆ, ಒಂದೇ ರಾತ್ರಿಗೂ ಒಂದೇ ದಿನಕ್ಕೂ. ಎಲ್ಲಿಂದ ಶಕ್ತಿ ಬಂತು? ಆ ಮಳೆ ನೀರು ವಾತಾವರಣದಿಂದ ಗೊಬ್ಬರವನ್ನ ಅದಕ್ಕೆ ಕೊಟ್ಟಿರುತ್ತದೆ. ಹಾಗಾಗಿ ಅಷ್ಟು ಆರೈಕೆ ಮಾಡಿದ್ರೆ ಅದಕ್ಕೆ ಮುಗಿತು, ಮುಂದಿನ ಫಲಗಳೆಲ್ಲ ಉತ್ತಮವಾಗಿ ಬಂದ್ಬಿಡ್ತವೆ. ಹಾಗೇನೆ ಶಕ್ತಿ ಇರುವಾಗ ಚೆನ್ನಾಗಿ ಬಳಸಿಕೊಂಡರೆ, ಸರಿಯಾಗಿ ಅದಕ್ಕೊಂದು ಆಕಾರ ಕೊಟ್ಟರೆ, ಸರಿಯಾಗಿ ಮಾರ್ಗದರ್ಶನ ಶಕ್ತಿಗೆ ಕೊಟ್ಟರೆ, ಅಂದ್ರೆ ಬಳಸಿಕೊಂಡರೆ, ಅದು ವಯಸ್ಸಾದ ಮೇಲೂ ಚೆನ್ನಾಗಿ ಕೆಲಸ ಮಾಡ್ತದೆ. ಮುಂದಿನ ಫಲಗಳೆಲ್ಲ ಚೆನ್ನಾಗಿ ಬರ್ತವೆ. ಅದು ಚೆನ್ನಾಗಿ ಕೆಲಸ ಮಾಡುವಾಗ ಅದನ್ನ ನಿದ್ರೆ ಮಾಡಿಸಿ ಬಿಟ್ಟರೆ ಅದು ನಮ್ಮನ್ನ ಚೆನ್ನಾಗಿರುವಾಗಲೇ ನಿದ್ರೆಗೆ ಹೋಗಿಸಿ ಬಿಡುತ್ತದೆ. ತಿಳಿತು? ಹೀಗೆ ಜ್ಞಾನ ಕೆಲಸ ಮಾಡ್ಬೇಕಂದ್ರೂ ಕೂಡ ಶಕ್ತಿ ಬೇಕು. ಯಾವುದೇ ಕೆಲಸ ಮಾಡ್ಬೇಕಂದ್ರೆ ಶಕ್ತಿ ಬೇಕು.
ಉಸಿರಾಟ ಮಾಡ್ಲಿಕ್ಕೂ ಶಕ್ತಿ ಬೇಕು, ವೀರ್ಯಾಂತರಾಯ ಕರ್ಮ ದಕ್ಷೋಕ್ಷಮ ಇರಬೇಕು. ಅದಿಲ್ಲ ಏನೂ ಇಲ್ಲ, ಅದಿದೆ, ಎಲ್ಲ ಇದೆ. ಮತ್ತೆ ಇನ್ನೊಂದು ಹೆಂಗಿದೆ, ಈಗ ಜ್ಞಾನದ ವಿಷಯ ಏನಿದೆ ಅದನ್ನ ನೋಡೋಣ. ಈಗ ಮತಿ ಜ್ಞಾನಾವರಣ ಮತ್ತು ವೀರ್ಯಾಂತರಾಯ ಕರ್ಮ ದಕ್ಷೋಕ್ಷಮದಿಂದ ಆಗಿರ್ತದೆ. ಶುದ್ಧ ಜ್ಞಾನನೂ ಕೂಡ ಹಾಗೆ, ಶುದ್ಧ ಜ್ಞಾನಾವರಣ ಕರ್ಮ ದಕ್ಷೋಕ್ಷಮ, ಅದ್ರ ಜೊತೆಗೆ ವೀರ್ಯಾಂತರಾಯ ಕರ್ಮ ದಕ್ಷೋಕ್ಷಮ ಹೀಗೆ ಆಗಿರ್ತದೆ. ಆಮೇಲೆ ಅವಧಿ ಜ್ಞಾನಾವರಣ ದಕ್ಷೋಕ್ಷಮದಿಂದಲೂ ಮನಪರಿ ಜ್ಞಾನಾವರಣ ದಕ್ಷೋಕ್ಷಮದಿಂದಲೂ ಆ ಜ್ಞಾನಗಳು ನಮ್ಮಲ್ಲಿ ಕಾರ್ಯವನ್ನ ಮಾಡ್ತಾ ಇರ್ತವೆ. 4 ಕ್ಷಯೋಪಶಮಿಕ ಜ್ಞಾನಗಳು ಯಾವುವು ಅಂತ ತಿಳಿತು. ಮತಿ ಜ್ಞಾನ, ಪಂಚಮಕಾಲದಲ್ಲಿ ಅವಧಿ ಜ್ಞಾನ, ಮನಪರ್ಯ ಜ್ಞಾನ ಇಲ್ಲದಿರುವುದಕ್ಕೆ ಏನು ಕಾರಣ ಹಾಗಾದ್ರೆ? ಏನು? ಈಗ ಪಂಚಮ ಕಾಲದಲ್ಲಿ ಅವಧಿ ಜ್ಞಾನ, ಮನಪರ್ಯ ಜ್ಞಾನ ಇರುತ್ತಿಲ್ಲಲ್ಲ, ಅದಕ್ಕೆ ಏನು ಕಾರಣ? ಈ ಕರ್ಮದ ಉದಯದಲ್ಲಿ ಇದೆಯಾ? ನಮ್ಮಲ್ಲಿ ಅವಧಿ ಜ್ಞಾನಾವರಣ ಕರ್ಮದ ಕ್ಷಯೋಪಶಮ ಮಾಡುವಷ್ಟು ವಿಶುದ್ಧಿ ನಮ್ಮಲ್ಲಿ ಇಲ್ಲ. ಇದು ಮೂಲ ಕಾರಣ. ಇಲ್ಲದೆ ಇರೋದಕ್ಕೆ ನಾವು ಮತ್ತೆ ಏನೇನು ದ್ರವ್ಯ ಕ್ಷೇತ್ರ ಕಾಲ ಹೊಂದಿದ್ದೇವೆ ಅನ್ನೋದು ಕಾರಣ ಆಗುತ್ತೆ. ಇದು ಒಂದು ಮೂಲ ಕಾರಣ. ಆಂತರಿಕ ಕಾರಣ, ಬಹಿರಂಗ ಕಾರಣ ಅಂತಿದಾವಲ್ಲ ಕಾರಣಗಳಲ್ಲಿ, ಅದರಲ್ಲಿ ಆಂತರಿಕ ಕಾರಣ. ಆಂತರಿಕ ಕಾರಣ ಏನು? ನಮ್ಮಲ್ಲಿ ಅವಧಿ ಜ್ಞಾನಾವರಣ ಕರ್ಮ, ಮನಃಪರಿ ಜ್ಞಾನಾವರಣಗಳನ್ನ ಕ್ಷಯೋಪಶಮ ಮಾಡುವಷ್ಟು ವಿಶುದ್ಧಿ ಉಂಟಾಗುವುದಿಲ್ಲ. ಇದು ಮೂಲ ಕಾರಣ. ಉಳಿದದ್ದೆಲ್ಲ ಎಕ್ಸ್ಟ್ರಾ, ಇತ್ಯಾದಿ ಇತ್ಯಾದಿ ಕ್ಷೇತ್ರ ಅದರ ಮೇಲೆ ಹೋಗುತ್ತೆ. ತಿಳಿದು ಮೂಲದಲ್ಲಿ ಇರೋದು ತಪ್ಪಿತಸ್ಥರು ನಾವೇ. ಔಪಶಮಿಕ 3 ಅಜ್ಞಾನ ಭಾವ. ಜ್ಞಾನ ಭಾವದ್ದೆಲ್ಲ ತಿಳಿದು ಇನ್ನ 3 ಅಜ್ಞಾನ ಭಾವಗಳನ್ನ ಹೇಳ್ತಾರೆ. ಹೋದ್ರಿ ಮಿಥ್ಯಾತ್ವ ಕರ್ಮದ ಉದಯದಿಂದ ಕೂಮತಿ ಜ್ಞಾನ, ಕೂಶ್ರುತ ಜ್ಞಾನ ಮತ್ತು ವಿಭಂಗ ಜ್ಞಾನ, ಈ 3 ಅಜ್ಞಾನಗಳು ಮಿಥ್ಯಾ ಜ್ಞಾನವೆನಿಸುತ್ತವೆ. ಈ 3 ಅಜ್ಞಾನಗಳು ಕೂಡ ಕ್ಷಯೋಪಶಮಿಕ ಅಜ್ಞಾನ ಭಾವಗಳಾಗಿವೆ. ನೋಡ್ರಿ, ಕ್ಷಯೋಪಶಮಿಕ ಅಜ್ಞಾನ ಭಾವ ಯಾವಾಗಿರ್ತದೆ? ನಮ್ಮಲ್ಲಿ ಯಾವಾಗ ಅಜ್ಞಾನ ಇರ್ತದೆ ಆವಾಗ ಅಜ್ಞಾನ ಭಾವಗಳಿರ್ತವೆ. ಈ ಯಥಾರ್ಥವಾಗಿ ತಿಳಿಬೇಕಾದ ವಿಷಯ ಯಾಕೆ ಅಜ್ಞಾನ ರೂಪದಿಂದ ಪರಿವರ್ತಿಸುತ್ತಿದೆ ಅಂತಂದ್ರೆ, ಮಿಥ್ಯಾತ್ವದ ಕಾರಣದಿಂದ, ಮಿಥ್ಯಾದರ್ಶನದ ಕಾರಣದಿಂದ ಇರುವ ಜ್ಞಾನವೇ ಕುಜ್ಞಾನ ಅಥವಾ ಅಜ್ಞಾನ ಅಂತ ಅನ್ನಿಸ್ಕೊಳ್ತದೆ. ಈ ಮತಿಶುದ್ಧ ಅವಧಿ ಜ್ಞಾನಗಳು ವಿಪರೀತವಾಗಲು ಸಂಭವ ಇದೆ. ಮಿಥ್ಯಾದರ್ಶನದ ಜೊತೆಗೆ ಇರಲು ಸಾಧ್ಯ ಇರುವುದರಿಂದ ಮಿಥ್ಯಾತ್ವದ ಪ್ರಭಾವದಿಂದ ಜ್ಞಾನವು ಕುಜ್ಞಾನ ಅಥವಾ ಅಜ್ಞಾನ ಅಂತ ಅನ್ನಿಸ್ಕೊಳ್ತದೆ. ಈ ಅಜ್ಞಾನಗಳ ಜೊತೆಗೆ ಇರುವ ಭಾವ ಅಜ್ಞಾನ ಭಾವ. ಇದು ಕೂಡ ಕ್ಷಯೋಪಶಮಿಕವಾದಂಥದ್ದೇ ಆಗಿದೆ. ನೋಡ್ರಿ, ಜ್ಞಾನದಲ್ಲಿ ಕ್ಷಯೋಕ್ಷಮ ಏನಿದೆ, ವೀರ್ಯಾಂತರಾಯ ಕರ್ಮದ್ದು ಮತ್ತು ಜ್ಞಾನಾವರಣದ್ದು, ಇದಂತೂ ಇದ್ದೇ ಇರಬೇಕು. ಅದು ಕೂಮತಿ ಆದ್ರೂ ಇರ್ಲಿ, ಮತಿ ಜ್ಞಾನ ಆದ್ರೂ ಇರ್ಲಿ. ಇನ್ನು ಇದು ಕೂಮತಿ ಅನ್ನಿಸ್ಕೊಳ್ಳಿಕ್ಕೆ, ಮತಿ ಜ್ಞಾನ ಕೂಮತಿ ಅನ್ನಿಸ್ಕೊಳ್ಳಿಕ್ಕೆ, ಮತಿ ಶುದ್ಧ ಅವಧಿ ಕೂಮತಿ ಅನ್ನಿಸ್ಕೊಳ್ಳಿಕ್ಕೆ ಕಾರಣ ಏನು ಅಂತಂದ್ರೆ ಇದು ಮಿಥ್ಯಾತ್ವ ಕಾರಣವಿದೆ. ಹಾಗಾಗಿ ಇದನ್ನ ಅಜ್ಞಾನ ಅಂತ ಕರೆದಿದ್ದಾರೆ. ಮಿಥ್ಯಾತ್ವದ ಜೊತೆಗೆ ಇರುವ ಜ್ಞಾನವೆಲ್ಲ ಅಜ್ಞಾನ ಅನ್ನಿಸ್ಕೊಂಡಿದೆ. ಇದೆಲ್ಲ ಕ್ಷಯೋಪಶಮಜನ್ಯವಾದ ಭಾವಗಳಿಂದ ಇದೆ. ಅಥವಾ ಈ ಅಜ್ಞಾನಗಳಿರುವಾಗ ಜೀವದಲ್ಲಿ ಕ್ಷಯೋಪಶಮಿಕ ಅಜ್ಞಾನ ಭಾವಗಳು ಇರುತ್ತವೆ ಅಂತ ತಿಳ್ಕೋಬೇಕು. ಕ್ಷಯೋಪಶಮಿಕ 3 ದರ್ಶನ ಭಾವ: ಚಕ್ಷು ದರ್ಶನ, ಅಚಕ್ಷು ದರ್ಶನ, ಅವಧಿ ದರ್ಶನ
ಈ ಮೂರು ದರ್ಶನಗಳು ತಮ್ಮ ತಮ್ಮ ಆವರಣಗಳ ಕ್ಷಯೋಪಶಮದಿಂದ ಪ್ರಕಟವಾಗುತ್ತವೆ. ಕಾರಣ ಇವುಗಳನ್ನು ಕ್ಷಯೋಪಶಮಿಕ ಚಕ್ಷುದರ್ಶನ, ಕ್ಷಯೋಪಶಮಿಕ ಅಚಕ್ಷುದರ್ಶನ, ಕ್ಷಯೋಪಶಮಿಕ ಅವಧಿ ದರ್ಶನ ಎನ್ನುವರು. ಇನ್ನು 3 ಅಜ್ಞಾನ ಆದ್ಮೇಲೆ 3 ದರ್ಶನಗಳನ್ನ ಹೇಳಿದ್ದಾರೆ. ದರ್ಶನಗಳಲ್ಲಿ ಒಟ್ಟು 4 ಭೇದ ಇದೆ. ಅದರಲ್ಲಿ ಒಂದೇನಿದೆ, ಕ್ಷಾಯಿಕ ದರ್ಶನ ಇದೆ. ಉಳಿದ 3ಗಳು ಕ್ಷಯೋಪಶಮಿಕ ದರ್ಶನ ಭಾವಗಳು ಅಥವಾ ಕ್ಷಯೋಪಶಮಿಕ ದರ್ಶನ ಅಂತ ಹೇಳಿದ್ದಾರೆ. ಅವು ಯಾವ್ಯಾವು ಅಂತಂದ್ರೆ ಚಕ್ಷು ದರ್ಶನ ಅಂದ್ರೆ ಕಣ್ಣುಗಳಿಂದ ನೋಡುವುದು, ಕಣ್ಣಿನಿಂದ ನೋಡುವುದು. ಅಚಕ್ಷು ದರ್ಶನ ಕಣ್ಣನ್ನು ಹೊರತುಪಡಿಸಿ ಉಳಿದ ಇಂದ್ರಿಯಗಳು ಮತ್ತು ಮನಸ್ಸಿನಿಂದ ನೋಡುವುದು. ಆಮೇಲೆ ಅವಧಿ ದರ್ಶನ. ಅವಧಿ ದರ್ಶನ ಅಂದ್ರೆ ಅವಧಿ ಜ್ಞಾನದ ಜೊತೆಗೆ ಅದು ಅವಧಿ ಜ್ಞಾನದ ಪೂರ್ವದಲ್ಲಿ ಏನು ದರ್ಶನ ಇದೆ ಅದನ್ನ ಅವಧಿ ದರ್ಶನ ಅಂತ ಹೇಳಿದ್ದಾರೆ. ಅದು ಪ್ರತ್ಯಕ್ಷ ದರ್ಶನ ಇದೆ, ಏಕದೇಶ ಪ್ರತ್ಯಕ್ಷ ಇದೆ. ಅದು ಕೂಡ ಅವಧಿ ದರ್ಶನಾವರಣದ ಕ್ಷಯೋಪಶಮದಿಂದ ಉಂಟಾಗಿರ್ತದೆ. ಇವು ಆಯಾ ಕರ್ಮಗಳ ಆವರಣದ ಕ್ಷಯೋಪಶಮದ ಕಾರಣದಿಂದ ಅಂದ್ರೆ ಚಕ್ಷು ದರ್ಶನಾವರಣದ ಕ್ಷಯೋಪಶಮದಿಂದ ಚಕ್ಷು ದರ್ಶನ ಗುಣ, ಅಚಕ್ಷು ದರ್ಶನಾವರಣ ಕರ್ಮದ ಕ್ಷಯೋಪಶಮದಿಂದ ಅಚಕ್ಷು ದರ್ಶನ ಗುಣ, ಅವಧಿ ದರ್ಶನಾವರಣ ಕರ್ಮದ ಕ್ಷಯೋಪಶಮದಿಂದ ಅವಧಿ ದರ್ಶನ. ಹೀಗೆ 3 ದರ್ಶನಗಳು ನಮಗೆ ಆಗಲಿಕ್ಕೆ ಸಾಧ್ಯ ಇದಾವೆ. ಕ್ಷಯೋಪಶಮ ಗುಣಗಳಾಗಿರ್ತವೆ ದರ್ಶನಗಳು. ಇಲ್ಲಿ ಸರ್ವಘಾತಿ ದರ್ಶನ ಚಕ್ಷು ದರ್ಶನಾವರಣ ಇದೆ ಎಲ್ಲೋ, ಅದ್ರೊಳಗ ಸರ್ವಘಾತಿನೂ ಇದೆ, ಅದ್ರೊಳಗ ದೇಶಘಾತಿನೂ ಇದೆ. ಅಚಕ್ಷು ದರ್ಶನದೊಳಗ ಅದ್ರೊಳಗ ಸರ್ವಘಾತಿನೂ ಇದೆ, ದೇಶಘಾತಿನೂ ಇದೆ. ಅವಧಿ ದರ್ಶನಾವರಣ ಅದ್ರೊಳಗ ಸರ್ವಘಾತಿನೂ ಇದೆ, ದೇಶಘಾತಿನೂ ಇದೆ. ಎಲ್ಲದ್ರೊಳಗೆ ಎಲ್ಲ ಇದೆ. ಏಕದೇಶ ಪ್ರತ್ಯಕ್ಷ ಅಂದ್ರೆ ಈಗ ನಮ್ಗೆ ಕಣ್ಣು ಸ್ವಲ್ಪ ಕಾಣಿಸದೇ ಇರಲಿಕ್ಕೆ ಅಲ್ಲಿ ಸರ್ವಘಾತಿ ಕರ್ಮದ ಇದು ಇದಾಗಿದೆ, ಉದಯ ಕ್ಷಯ ಆಗಿದೆ, ಮತ್ತೆ ಉಪಶಮ ಆಗಿದೆ, ಸದವಸ್ಥ ರೂಪ ಉಪಶಮ ಆಗಿದೆ, ದೇಶಘಾತಿದ್ದು ಉದಯದಲ್ಲಿರುತ್ತೆ. ಹಾಗಾಗಿ ನಮ್ಗೆ ಸಂಪೂರ್ಣ ಕಾಣದಿರ್ಲಿಕ್ಕೆ ಕಾರಣ ನೋಡ್ರಿ, ಚಕ್ಷು ದರ್ಶನ ಇದ್ರ ಅರ್ಥ ಏನು? ಕಣ್ಣಿನಿಂದ ನೋಡುವುದು. ಹೌದು, ಕಣ್ಣಿನ ಮೂಲಕ ಏನ್ ನೋಡೋದಿದೆಲ್ಲ ಅದಕ್ಕೆ ಚಕ್ಷು ದರ್ಶನ ಅಂದಿದ್ದಾರೆ. ಇದು ಯಾವಾಗ ಚೆನ್ನಾಗಿ ನೋಡ್ತದೆ? ಚಕ್ಷು ದರ್ಶನಾವರಣ ಕರ್ಮದ ಕ್ಷಯೋಪಶಮ ಚೆನ್ನಾಗಿರ್ಬೇಕು. ಇದು ಮೊದಲು ಅರ್ಥ ಮಾಡ್ಕೋಬೇಕು. ಚಕ್ಷು ದರ್ಶನಾವರಣ ಅಂದ್ರೆ ಅದ್ರೊಳಗೆ ನಾವು ಕ್ಷಯೋಪಶಮ ಹುಡುಕ್ಬೇಕು. ಕ್ಷಯ, ಉಪಶಮ, ಉದಯ 3 ಹುಡುಕ್ಬೇಕಲ್ಲಿ. ಆ ಚಕ್ಷು ದರ್ಶನಾವರಣದ ಸರ್ವಘಾತಿ ಯಾವಿದಾವಲ್ಲ ಅವೇನಾಗ್ಬೇಕು? ಅದು ಉದಯ ಭಾವಿಕ್ಷಯ ಮತ್ತು ಉಪಶಮ. ಉದಯ ಭಾವಿಕ್ಷಯ ಮತ್ತು ಸದವಸ್ತರು ಉಪಶಮ ಸರ್ವಘಾತಿಗಳ ಒಳಗ ಆದಾಗ ನಮ್ಮ ಕಣ್ಣುಗಳು ಕಣ್ಣಿನ ಗುಣವನ್ನ ಹೊಂದಿರ್ತಾವ. ಕಣ್ಣಿನ ಗುಣ ಏನು? ನೋಡೋದು, ತಿಳಿಯೋದು. ಕಣ್ಣು ಕಡಿಮೆ ಕಾಣಲಿಕ್ಕೆ ಅಲ್ಲಿ ದೇಶಘಾತಿ ಉದಯಕ್ಕಿರುವಾಗ ಕಡಿಮೆ ಕಾಣ್ತದೆ. ಇದು ಅರ್ಥ ಆಯ್ತಾ? ಚಕ್ಷು ದರ್ಶನಾವರಣದಲ್ಲಿ ಚಕ್ಷು ದರ್ಶನ ಗುಣ ಇರ್ಬೇಕು, ಪ್ರಕಟ ಆಗ್ಬೇಕು ಅಂದ್ರ ಸರ್ವಘಾತಿ ಏನದವಲ್ಲ ಅವ ಉದಯ ಭಾವಿಕ್ಷಯ ಆಗಿರ್ಬೇಕು ಮತ್ತು ಉಪಶಮ ಆಗಿರ್ಬೇಕು. ಇದು ಪಾಯಿಂಟ್ ಅರ್ಥ ಆಯ್ತು? ಇದು ಅರ್ಥ ಆದ್ರೆ ಇನ್ ದೇಶಘಾತಿಗೆ ಬರ್ಬೇಕು. ದೇಶಘಾತಿದ ಕೆಲಸ ಏನು? ದೋಷ ಉಂಟು ಮಾಡೋದು. ದೋಷ ಉಂಟು ಮಾಡೋದು ಈ ಶಬ್ದ ಬಹಳ ಇಂಪಾರ್ಟೆಂಟ್ ಇದೆ. ಸಮ್ಯಕ್ ಪ್ರಕೃತಿ ಇದೆಯಲ್ಲ, ಅದು ದೋಷ ಉಂಟು ಮಾಡ್ತದೆ, ಸಮ್ಯಕ್ತ್ವ ನಾಶ ಮಾಡಂಗಿಲ್ಲ. ಹಂಗ ಇಲ್ಲಿ ಚಕ್ಷು ದರ್ಶನಕ್ಕ ದೇಶಘಾತಿ ಏನಿದೆಲ್ಲ ಅದು ನೋಡ್ಲಿಕ್ಕೆ ದೋಷ ಉಂಟು ಮಾಡ್ತದೆ, ದೃಷ್ಟಿ ನಾಶ ಮಾಡಂಗಿಲ್ಲ. ಚಕ್ಷು ದರ್ಶನದೊಳಗ ದೇಶಘಾತಿ ಯಾವ್ದು ತಗೋತಿ ಯಾವ್ದ್ರಿಂದ ನಮಗೆ ನೋಡ್ಲಿಕ್ಕೆ ನೋಡುವುದರಲ್ಲಿ ದೋಷಗಳಾಗ್ತಾ ಇವೆ, ಅದು ದೇಶಘಾತಿದ ಕೆಲಸ. ನೋಟವೇ ಇಲ್ದಂತೆ ಮಾಡೋದು ಅದು ಸರ್ವಘಾತಿ ಕೆಲಸ. ಅವಧಿ ದರ್ಶನ ಏಕದೇಶ ಪ್ರತ್ಯಕ್ಷ ಅಂದರೆ
ಏಕದೇಶ ಪ್ರತ್ಯಕ್ಷದಲ್ಲಿ ಎರಡು ಭೇದ, ಒಂದು ಸಕಲ, ಇನ್ನೊಂದು ಏಕದೇಶ. ಏಕದೇಶ ಅಂದ್ರೆ ಆಂಶಿಕ, ಪೂರ್ಣ ಅಲ್ಲ ಅಂತ, ಪೂರ್ಣ ಅಲ್ಲ, ಒಂದ್ ಅಂಶ ಅಂತ. ಮತ್ತೆ ಯಾವ್ದ್ರಿ ಏಕದೇಶ, ಮತ್ತೆ ಯಾವ್ದ್ರಿ ಅವಧಿ ನೋಡ್ರಿ. ಏಕದೇಶ ಅಂದ್ರೆ ಒಂದು ಅಂಶಿಕ ರೂಪದಿಂದ ಅಂತ, ಪಾರ್ಶಿಯಲಿ. ಪಾರ್ಶಿಯಲಿ. ಮತ್ತೆ ಯಾವ್ದು ಬೇಕ್ರಿ? ಸಕಲ ಪ್ರತ್ಯಕ್ಷ. ಸಕಲ ಅದ್ರೊಳಗಿಲ್ಲ. ಸಕಲ ಪ್ರತ್ಯಕ್ಷ ಅಂದ್ರೆ ಕೇವಲ ಜ್ಞಾನಕ್ಕಂತಾರೆ. ಇದು ಅವಧಿ ಜ್ಞಾನ ಮತ್ತು ಮನಪರ್ಯ ಜ್ಞಾನ ಇವೆರಡು ಏಕದೇಶ ಇದಾವೆ. ಏಕದೇಶ ಪ್ರತ್ಯಕ್ಷ, ಪೂರ್ಣ ತಿಳಿಯಂಗಿಲ್ಲ. ಇದಕ್ಕೆಲ್ಲ ವೀರ್ಯಾಂತರಾಯ ಕರ್ಮದ ಕ್ಷೇಮ ಇರ್ಲೇಬೇಕು. ಅದು ಎಲ್ಲಿ ಹೋದ್ರೂ ಬಿಡಂಗಿಲ್ಲ. ವೀರ್ಯಾಂತರಾಯ ಕರ್ಮ. ಈಗ ನೋಡ್ರಿ, ಒಂದು ಮ್ಯಾಜಿಕ್ ಏನು ಅಂತಂದ್ರ, ಮೋಹನೀಯ ಕರ್ಮ ನಾಶ ಆಯ್ತು. ಮೊದಲು ಮೋಹನೀಯ ಕರ್ಮ ನಾಶ ಆದ್ಮೇಲೆ ಏನಾಯ್ತು? ವೀತರಾಗಿ ಆದ್ರು. ವೀತರಾಗಿ ಆದಾಗನೂ ಕೂಡ ಇನ್ನ ಕೇವಲ ಜ್ಞಾನ ಆಗಿಲ್ಲ. ಅದಕ್ಕಿನ್ನ ಟೈಮ್ ಎಷ್ಟಿದೆ? ಅಂತರ್ಮೂರ್ತ ಟೈಮ್ ಇದೆ. ಆ ಅಂತರ್ಮೂರ್ತದೊಳಗೆ ಮೊದಲು ಯಾವ್ದು ಹೋಯ್ತು? ಜ್ಞಾನಾವರಣ ಹೋಯ್ತು. ಜ್ಞಾನಾವರಣ ಹೋಯ್ತು, ಅವಾಗ್ಲೂ ಇನ್ನ ಕೇವಲ ಜ್ಞಾನ ಆಗಿಲ್ಲ. ದರ್ಶನಾವರಣ ಹೋಯ್ತು, ಅವಾಗ್ಲೂ ಕೇವಲ ಜ್ಞಾನ ಆಗಿಲ್ಲ. ಹೋಯ್ತು, ಇಮಿಡಿಯೇಟ್ ಕೇವಲ ಜ್ಞಾನ ಆಯ್ತು. ಆ ಟೋಟಲ್ ಸಾಲ ಏನಾಯ್ತು ಅದ್ರದ್ದು ಅಂದ್ರೆ ಇದೆಲ್ಲ ಗೂಢ, ಇವೆಲ್ಲ ರಹಸ್ಯಮಯ ವಿಷಯಗಳಿದಾವೆ. ಅಂದ್ರೆ ಹೆಂಗ ಜ್ಞಾನಾವರಣದಿಂದ ದರ್ಶನಾವರಣ ನಾಶಕ್ಕೆ ಅದು ಬಹಳ ಕಡಿಮೆ ಟೈಮ್ ಇದ್ರು ಅದು ಅಂತರ್ಮೂರ್ತನ ಅಂತ ಹೇಳಿದ್ದಾರೆ. ದರ್ಶನಾವರಣ ನಾಶ ಆಗಿ ಅಂತರಾಯ ನಾಶ ಆಗ್ಲಿಕ್ಕೆ ಅಂತರ್ಮೂರ್ತ, ಎಲ್ಲಾ ಸೇರಿನೂ ಅಂತರ್ಮೂರ್ತ, ಒಂದೊಂದು ನಾಶ ಆಗ್ಲಿಕ್ಕೂ ಅಂತರ್ಮೂರ್ತ. ನಮ್ ಕೇವಲ ಜ್ಞಾನ ಯಾವಾಗ ಆಯ್ತು ಅಂದ್ರ, ಜ್ಞಾನಾವರಣ ಹೋದ ತಕ್ಷಣ ಕೇವಲ ಜ್ಞಾನ ಆಗ್ಲಿಲ್ಲ, ಅಂತರಾಯ ಹೋದ್ಮೇಲೆ ಕೇವಲ ಜ್ಞಾನ ಆಗ್ತದೆ. ಜ್ಞಾನ ದರ್ಶನಾವರಣ ಅಂತರಾಯ ಕ್ಷಯಾಚ್ಛ ಕೇವಲಂ. ಅಂದ್ರೆ ಸಾರೇನು ಅನಂತವನ್ನ ನೋಡ್ರಿ. ಯಾವ್ದು ನಮಗ್ ಕೆಲಸ ಮಾಡುದಿದೆ, ನಮಗ್ ಈಗ ಕುಸ್ತಿ ಪೈಲ್ವಾನ್ ಕುಸ್ತಿ ಹಿಡಿಬೇಕಿದೆ ಅಂತಂದ್ರೆ ನಾ ಸೀದಾ ಇಲ್ಲಿ ಒಂದೆರಡು ರೊಟ್ಟಿ ತಿಂದು ಹೋಗಿ ಕುಸ್ತಿ ಹಿಡಿದ್ರೆ ಕುಸ್ತಿ ಆಗ್ತದೆ? ತಾಲಿ ಮಾಡ್ಬೇಕಲ್ಲ, ವರ್ಷಾನುಗಟ್ಲೆ ತಾಲಿ ಮಾಡ್ಬೇಕಲ್ಲ, ವ್ಯಾಯಾಮ ಮಾಡ್ಬೇಕು, ಶಕ್ತಿ ಬರ್ಬೇಕಲ್ಲ. ಅದಕ್ಕೆ ತಕ್ಕಂಗೆಲ್ಲ ಪೌಷ್ಟಿಕ ಲೀಟರ್ 2-3 ಲೀಟರ್ ಹಾಲು ಕುಡಿಬೇಕು, ಒಂದ್ ಬಾಟ್ಲು ದಿನ ತುಪ್ಪ ತಿನ್ಬೇಕು ಅಂದಾಗ ಮತ್ತೆ ಅದಕ್ಕೆಲ್ಲ ವ್ಯಾಯಾಮ ಮಾಡ್ಬೇಕು, ಅದನ್ನೆಲ್ಲ ಕರಗಿಸ್ಬೇಕು, ಶಕ್ತಿವಾಗಿ ಪರಿವರ್ತಿಸ್ಕೋಬೇಕು. ಆಮೇಲೆ ಪೈಲ್ವಾನ್ ಜೋಡಿ ಹೋಗಿ ಕುಸ್ತಿ ಹಿಡಿದ್ರೆ ಅದು ಕುಸ್ತಿ ಆಗ್ತದೆ. ಇಲ್ಲಿ ಕೂಡ ಹಂಗ ಇದೆ. ಅನಂತ ಕೆಲಸ ಮಾಡ್ಬೇಕು, ಅನಂತ ತಿಳಿಯುವ ಕೆಲಸ ಮಾಡ್ಬೇಕಂದ್ರೆ ಅಲ್ಲಿ ಅನಂತ ಕಾಲ್ ತನಕ ಶಕ್ತಿ ಬೇಕಲ್ಲ. ಅನಂತವನ್ನ ತಿಳಿಬೇಕಂದ್ರೆ ಅನಂತ ಶಕ್ತಿ ಬೇಕು. ಸ್ವಲ್ಪ ಸ್ವಲ್ಪ ತಿಳಿಬೇಕಂದ್ರೆ ಸ್ವಲ್ಪ ಶಕ್ತಿ ಬೇಕು. ಅನಂತ ನೋಡ್ಬೇಕು, ಅನಂತ ತಿಳಿಬೇಕು, ಅನಂತ ಸುಖ ಅನುಭವಿಸ್ಬೇಕು. ಅಂದ್ರೆ ಶಕ್ತಿ ನಮಗೆ ಕಡಿಮೆ ಇದ್ರೆ ಆಗತ್ತೇನೋ? ಅನಂತವನ್ನ ಮಾಡಲು ಅಥವಾ ಅನಂತದ ಸುಖ ಅನುಭವಿಸಲು ಅನಂತವನ್ನ ತಿಳಿಬೇಕು ಅಂದ್ರೆ ಅನಂತ ಶಕ್ತಿಯೇ ಬೇಕು. ಅದಕ್ಕಾಗಿ ಅಂತರಾಯ ನಾಶ ಆದಾಗ ಅನಂತ ಶಕ್ತಿ ಬರ್ತದೆ. ಆವಾಗ ಎಲ್ಲಾ ಗುಣಗಳನ್ನು ಅನುಭವಿಸ್ಲಿಕ್ಕೆ ಶುರು ಆಗ್ತದೆ. ತಿಳಿದು ಈಗ ಸಾಮಾಯಿಕ ಮಾಡ್ಬೇಕಪ್ಪ. ಸಾಮಾಯಿಕ ಮಾಡಿದ್ರೆ ಕರ್ಮ ನಾಶ ಆಗ್ತಾವ, ಹೌದೇನಿಲ್ಲೋ? ಸಾಮಾಯಿಕ ಮಾಡ್ಲಿಕ್ಕೆ ಶಕ್ತಿ ಬೇಕಲ್ಲ. 1 ಪೌನ ಗಂಟೆ ಅಥವಾ 1 ಗಂಟೆ ಕೊಂಡಿರ್ಬೇಕು, ಒಂದ್ ಇಟ್ಟು ಅಲ್ಲಾಡ್ದಂಗ. ಅಂದ್ರ ಶಕ್ತಿ ಇದ್ದವ್ರಿಗೆ ಸಾಧ್ಯದೇನೋ, ಶಕ್ತಿ ಇಲ್ದವ್ರಿಗೆ ಸಾಧ್ಯದೇನೋ? ಎಷ್ಟು ಅಂತರಾಯದ ಕ್ಷೋಭ್ಷಮ್ ಇದೆ ಅಷ್ಟ ಶಕ್ತಿ ಇರೋದು. ಮತ್ತ ಅದ್ ಶಕ್ತಿ ಹೆಚ್ಚ ಹೆಂಗ ಆಗ್ತದೆ? ಅದ್ ಇರೋ ಶಕ್ತಿಯನ್ನು ಹೆಂಗ್ ಬಳಕೆಗೆ ತಗೋತಿರಲ್ಲ ಹಂಗ ಶಕ್ತಿ ಹೆಚ್ಚಾಗ್ತದೆ. ನೀವ್ ಹೆಂಗ್ ಬಳಸೋದಿಲ್ಲ ಹಂಗ್ ಶಕ್ತಿ ಕಡಿಮೆ ಆಗ್ತದೆ. ಇದು ಒಂದು ಅದ್ರೊಳಗೆ ವಿಶೇಷವಾದದ್ದು ಗುಣ ಇದೆ. ನಂಗ್ ಶಕ್ತಿ ಇಲ್ಲ ಅಂತ ಹಿಂಸರಿದ್ರಿ ಇರೋ ಶಕ್ತಿನೂ ಕಡಿಮೆ ಆಗ್ತದೆ.
ಇನ್ನ ಇದ್ದಷ್ಟು ನಂಗೆ 15 ನಿಮಿಷ ಕೂಡ್ರಾಗತ್ತಾ, ನಾ 15 ನಿಮಿಷ ಟ್ರೈ ಮಾಡ್ತಾನಂತೆ ಕೂಡ್ಬೇಕು. ಇನ್ನೂ ಒಂದಿಷ್ಟು ಆರಾಮ್ ಅನ್ಸತ್ತ 20 ನಿಮಿಷ ಕೂಡ್ತಾನ ಅನ್ಬೇಕು. ಹಿಂಗ್ ಹೆಂಗಾದ್ರೊಳಗೆ ವೃದ್ಧಿ ಮಾಡ್ತಾ ಹೋಗ್ತೀರಿ, ಹಂಗಾದ್ರೆ ಕ್ಷಮ ಹೆಚ್ಚಾಗ್ತದೆ ಅಂತ ಆಯ್ತು. ಹಂಗಂಗ್ ಶಕ್ತಿ ಮಾಡಿದಷ್ಟು ಅದಕ್ಕೆ ಆಗ್ತದಲ್ಲ. ಯೋಗ ಮಾಡಿದಷ್ಟು ಕರ್ಮ ಓಡತ್ತೆ. ಇದೇ ಫಾರ್ಮುಲಾ ಇರೋದು. ಶಕ್ತಿ ಹೆಂಗ್ ಹೆಚ್ಚಾಗ್ತದೆ ಅಂದ್ರೆ ಹಿಂಗ ನೋಡ್ರಿ, ಈಗ ನಮ್ಗ ಈಗ ಒಂದು ವರ್ತಮಾನದಲ್ಲಿ ಹೆಂಗಿದೆ ಅಂದ್ರೆ ಅದನ್ನ ತಿಂದ್ರೆ ಶಕ್ತಿ ಬರ್ತದೆ, ಇದನ್ನ ತಿಂದ್ರೆ ವಿಟಮಿನ್ ಬರ್ತದೆ, ಇದಾದ್ರೆ ಹಿಂಗಾಗ್ತದೆ ನೋಡ್ರಿ. ಮೂಲದೊಳಗೆ ಶಕ್ತಿ ಬರ್ಬೇಕಾದ್ರೆ ಕಾರಣ ಏನು? ವಿಧೇಯಾಂತರ ಕರ್ಮದ ಶೋಷಣ ಇರ್ಬೇಕು. ಅದ್ರ ಕೆಲಸ ಯಾವಾಗ ಮಾಡ್ಬೇಕು? ಅದ್ ಮಗು ಇದ್ರನು ಅದು ಆಗುತ್ತೆ, ವಯಸ್ಸಾದ್ರೂ ಅದು ಇರುತ್ತೆ. ಈಗ ಅದು ಯಾರು? ಅಂಜನಾ ಪುತ್ರ. ವಿಮಾನದಲ್ಲಿ ಹೋಗುವಂತ ಈಗ ಜನಿಸಿದ ಬಾಲಕ, ಕೆಲವೇ ದಿನಗಳ ಬಾಲಕ ವಿಮಾನದಿಂದ ಬಿದ್ರೆ ಕಲ್ ಬಂಡೆ ಹೊಡಿತು. ಎಲ್ಲಿಂದ ಬಂದ್ ಶಕ್ತಿ? ವ್ಯಾಯಾಮ ಮಾಡ್ತಿತ್ತದು ಹುಡುಗ. ಶಕ್ತಿ ಎಲ್ಲಿಂದ ಬಂತದು? ವೀರ್ಯಾಂತ ಸೂಕ್ಷ್ಮ ಚೆನ್ನಾಗಿತ್ತು. ಆ ಶಕ್ತಿ ಹೆಂಗ ಚೆನ್ನಾಗಿ ಬಂದಿತ್ತು? ಪೂರ್ವ ಜನ್ಮದಲ್ಲಿ ಅತ್ಯಂತ ಪ್ರಮಾದರಹಿತವಾಗಿ ವೈಯಾವೃತವನ್ನ ಮಾಡಿದ್ದರ ಫಲ ಇತ್ತು. ಶಕ್ತಿ ಹೆಚ್ಚಬೇಕು. ಜನ್ಮಾಂತರದಲ್ಲಿ ಶಕ್ತಿ ಹೆಚ್ಚಬೇಕು ಅಂದ್ರೆ ಶಕ್ತಿಯ ಸದುಪಯೋಗ ಆಗ್ಬೇಕು. ಅದು ಇನ್ನೂ ಹೈ ಲೆವೆಲ್ ಆಗ್ಬೇಕು ಅಂದ್ರೆ ವೈಯಾವೃತ್ತದಿಂದಲೇ ಆ ಶಕ್ತಿಯ ಸದುಪಯೋಗ ಆಗತ್ತೆ. ತಿಳಿದ್ರಿ? ಪರೀಕ್ಷೆ ಅಂದ್ರೆ ಸ್ವಲ್ಪ ಹೀಗೆ ಅಲ್ಲ, ಮನನ ಮಾಡ್ತಾ ಇರ್ಬೇಕು, ಇಲ್ಲ ಅಂದ್ರೆ ಮಾಡ್ತಾ ಹೋಗ್ತದೆ. ಅನ್ನಪರೀಕ್ಷೆ ಅಂತ ಹೇಳ್ತಾರಲ್ಲ, ಹೀಗೆ ಮನನ ಮಾಡ್ತಾ ಇರ್ಬೇಕು ವಿಷಯವನ್ನು, ಜ್ಞಾನವನ್ನು. ಆಗ ಮಾತ್ರ ಅದು ನೆನಪಲ್ಲಿ ಇರಬೇಕು. ಈಗ ಚಕ್ಷು ದರ್ಶನಕ್ಕೆ ಬರ್ರಿ ವಾಪಸ್. ಚಕ್ಷು ದರ್ಶನ ಅಂದ್ರೆ ಗೊತ್ತಾಯ್ತು, ಸರ್ವಘಾತೀಯ, ಅದರಲ್ಲಿ ದರ್ಶನಾವರಣದಲ್ಲಿ ಸರ್ವಘಾತೀಯ ಉದಯಾಭಾವಿಕ್ಷಯ ಉಪಶಮ ಆಗಿರಬೇಕು ಅಂದಾಗ ಚಕ್ಷುವಿನ ಗುಣ ಹೊಂದಿರ್ತವೆ. ಅಂದ್ರೆ ನೋಡ್ಲಿಕ್ಕೆ ಸಾಮರ್ಥ್ಯ ಇರ್ತದೆ, ತಿಳಿಲಿಕ್ಕೆ ಸಾಮರ್ಥ್ಯ ಇರ್ತದೆ. ದರ್ಶನಾವರಣ ಇದ್ದಾಗ ನೋಡುವ ಸಾಮರ್ಥ್ಯ ಇರ್ತದೆ. ಆವರಣದ ಸರ್ವಘಾತಿಗಳು ಸದವಸ್ಥಾರೂಪ ಉಪಶಮ ಮತ್ತು ಉದಯಾಭಾವಿಕ್ಷಯ ಇರುವಾಗ. ಇನ್ನು ನೋಡುವುದರಲ್ಲಿ ದೋಷಗಳಾಗ್ತಾ ಇವೆ ಅಂತಂದ್ರೆ ಅದು ದೇಶಘಾತಿ ಇರ್ತದೆ, ಉದಯ ಇರ್ತದೆ. ಹೀಗೆ ಚಕ್ಷು ದರ್ಶನ ಇದೆ. ಚಕ್ಷು ದರ್ಶನಾವರಣದ ಕ್ಷಯೋಕ್ಷಮದಿಂದ ಚಕ್ಷು ದರ್ಶನ. ಇನ್ನು ಆ ಚಕ್ಷು ದರ್ಶನದಲ್ಲಿ ಯಾವ್ಯಾವ ಬರ್ತಾವು? ಕಣ್ಣನ್ನು ಬಿಟ್ಟು ಉಳಿದ 4 ಇಂದ್ರಿಯ ಮತ್ತು 1 ಮನಸ್ಸು. ಇವೆಲ್ಲ ಚಕ್ಷು ದರ್ಶನಾವರಣದ ಕ್ಷಯೋಕ್ಷಮದಿಂದ ನೋಡ್ತವೆ. ಆಮೇಲೆ ಅವಧಿ ದರ್ಶನಾವರಣದ ಕ್ಷಯೋಕ್ಷಮದಿಂದ ಅವಧಿ ದರ್ಶನ ನೋಡ್ತದೆ. ಈಗ ಈ ಗುಣಗಳಲ್ಲಿ, ಈ ದರ್ಶನಗಳಿರುವಾಗ ಅಥವಾ ಈ ದರ್ಶನಗಳ ಜೊತೆಗೆ ಯಾವ ಭಾವಗಳು ಇವೆ ಜೀವದಲ್ಲಿ, ಆ ದರ್ಶನದ ಭಾವಗಳನ್ನ ಕ್ಷಾಯೋಪಶಮಿಕ ದರ್ಶನ ಭಾವಗಳು ಅಂತ ಕರೀತಾರೆ. ತಿಳಿತು? ಹೀಗೆ 3 ದರ್ಶನ ಭಾವಗಳನ್ನ ತಿಳಿಬೇಕು. ಮ್ಯೂಟ್ ಮಾಡ್ಕೋರಿ. ಕ್ಷಯೋಪಶಮಿಕ 5 ಲಬ್ಧಿ ಭಾವ: ದಾನ, ಲಾಭ, ಭೋಗ, ಉಪಭೋಗ ಮತ್ತು ವೀರ್ಯ. ಈ 5 ಲಬ್ಧಿಗಳು ದಾನಾಂತರಾಯ ಇತ್ಯಾದಿ ಕರ್ಮಗಳ ಕ್ಷಯೋಪಶಮದಿಂದ ಪ್ರಸಿದ್ಧವಾಗುತ್ತವೆ. ಕಾರಣ ಇವುಗಳನ್ನು ಕ್ಷಯೋಪಶಮಿಕ ದಾನ ಭಾವ, ಕ್ಷಯೋಪಶಮಿಕ ಲಾಭ ಭಾವ, ಕ್ಷಯೋಪಶಮಿಕ ಭೋಗ ಭಾವ, ಕ್ಷಯೋಪಶಮಿಕ ಉಪಭೋಗ ಭಾವ ಹಾಗೂ ಕ್ಷಯೋಪಶಮಿಕ ವೀರ್ಯ ಭಾವ ಎಂದು ಕರೆಯಲಾಗುತ್ತದೆ. ಇನ್ನು ಕ್ಷಯೋಪಶಮಿಕ ಲಬ್ಧಿ ಭಾವಗಳು.
ಕ್ಷಾಯೋಪಶಮಿಕ ಲಬ್ಧಿ ಭಾವಗಳು ಅಂತಂದ್ರೆ 5 ಭಾವಗಳನ್ನ ಹೇಳಿದ್ದಾರೆ. ಅಂದ್ರೆ ಕ್ಷಾಯೋಪಶಮಿಕ ದಾನ ಭಾವ, ಕ್ಷಾಯೋಪಶಮಿಕ ಲಾಭ ಭಾವ, ರೋಗ ಭಾವ, ಉಪಭೋಗ ಭಾವ ಮತ್ತು ವೀರ್ಯ ಭಾವ. ಅಂತರಾಯ ಕರ್ಮದ ಕ್ಷಯೋಪಶಮದ ಕಾರಣದಿಂದ ಈ 5 ಲಬ್ಧಿಗಳು ಜೀವಕ್ಕೆ ಪ್ರಕಟವಾಗುತ್ತವೆ, ಜೀವದಲ್ಲಿ ಪ್ರಕಟವಾಗುತ್ತವೆ. ದಾನಾಂತರಾಯ ಕರ್ಮದ ಕ್ಷಯೋಪಶಮ ಆದಾಗ ನೋಡ್ರಿ, ದಾನ ಕಾರ್ಯ ಆಗಬೇಕು ಅಂತಂದ್ರೆ ಮೂಲ ಕಾರಣ ಏನಿದೆ ಅಂದ್ರೆ ದಾನಾಂತರಾಯದ ಕ್ಷಯೋಪಶಮ ಇರಬೇಕು. ದಾನಾಂತರಾಯದ ಕ್ಷಯೋಪಶಮ ಇರಬೇಕು ಅಂತಂದ್ರೆ ಆ ದಾನ ಕಾರ್ಯ, ಆ ಕ್ಷಯೋಪಶಮ ಆಗುವಂತವುಗಳೇನಿದವು, ಕ್ಷಯ ಮತ್ತು ಉಪಶಮ ಆಗುವಂತವು ಸರ್ವಘಾತಿ ಇದಾವು. ಇಲ್ಲಿ ಒಂದು ವಿಶೇಷತೆ ಏನು ಅಂತಂದ್ರೆ ಕ್ಷಯೋಪಶಮದೊಳಗೆ ಗಮನಿಸ್ಬೇಕು, ಯಾವ ಗುಣ ಅದು ಪ್ರಕಟ ಆಗಿದೆಯಲ್ಲ ಆ ಗುಣ ದಾನ ಗುಣ ಅಥವಾ ಯಾವುದರಲ್ಲಿ ನಾವು ಕ್ಷಯೋಪಶಮಿಕ ಭಾವವನ್ನ ಅನುಭವಿಸ್ತಾ ಇದ್ದೇವೆ, ಕ್ಷಯೋಪಶಮ ಉದಯ ಭಾವ ಅಂತ ಹೇಳಲಿಲ್ಲ ಎಲ್ಲೂ ಕೂಡ. ಔದಯಿಕ ಭಾವ, ಕರ್ಮದ ಉದಯದಿಂದ ಆಗುವಂತ ಭಾವಗಳನ್ನ ಅದು ಸಪರೇಟ್ ಆಗಿ ಹೇಳಿದ್ದಾರೆ. ಇಲ್ಲಿ ಕ್ಷಯೋಪಶಮಿಕದಲ್ಲಿ ಉದಯ ಒಂದು ಕೆಲಸ ನಡೀತಿದೆ, ಆದ್ರೆ ಅದನ್ನ ಆ ಡೆಫಿನೇಷನ್ ಒಳಗೆ ತಗೊಲಿಲ್ಲ, ಆ ಹೆಸರಿನಲ್ಲಿ ತಗೊಲಿಲ್ಲ. ಯಾಕೆ ತಗೊಲಿಲ್ಲ ಗೊತ್ತಾ? ನೋಡ್ರಿ, ಕ್ಷಯೋಪಶಮ ಅಂದಾಗ ನಮಗೆ ಗುಣ ಬರೋದು ಆ ಉದಯದಿಂದಲ್ಲ, ಅದ್ರಲ್ಲಿ ಏನು ಕ್ಷಯ ಮತ್ತು ಉಪಶಮ ಆಗಿದೆ ಅದರಿಂದ ಗುಣ ಬರ್ತದೆ. ನೀವೀಗ ಹೇಳಿದ್ರಲ್ಲ ಅದು ಏನ್ ದೇಶಘಾತಿ ಉದಯ ಇದೆಲ್ಲ ಅದು ಲೆಕ್ಕಕ್ಕೆ ಬರಲ್ಲ. ಯಾಕೆ ಬರಲ್ಲ ಅಂದ್ರೆ ಅದರಿಂದ ಗುಣ ಬರ್ತಾ ಇಲ್ಲ, ಉದಯಕ್ಕೆ ಇರೋದ್ರಿಂದ ದೋಷ ಆಗ್ತಾ ಇದೆ. ಅದಕ್ಕಾಗಿ ಈ ಭಾವದಗಳ ಹೆಸರು ಕ್ಷಯೋಪಶಮಿಕ ಭಾವ ಅಂದ್ರೆ ಅಲ್ಲಿ ಯಾವುದರಲ್ಲಿ ಕ್ಷಯ ಮತ್ತು ಉಪಶಮ ಆಗಿದೆ ಆ ಕ್ಷಯ ಮತ್ತು ಉಪಶಮದಿಂದ ಗುಣ ಬರೋದ್ರಿಂದ ಅದು ಕ್ಷಯೋಪಶಮಿಕ ಗುಣ ಅನ್ಸ್ಕೊಳ್ತದೆ. ಅಲ್ಲಿ ಉದಯ ಅಂತ ಹೇಳಿಲ್ಲ ಅಲ್ಲ? ಉದಯ ಅಂತ ಯಾಕೆ ಹೇಳಿಲ್ಲ ಅಂದ್ರೆ ಈ ಕಾರಣದಿಂದ ಹೇಳಿಲ್ಲ. ಗುಣ ಬರೋದು ಕ್ಷಯ ಮತ್ತು ಉಪಶಮ ಆಗಿದ್ರಿಂದ, ಸರ್ವಘಾತಿಯ ಕ್ಷಯ ಮತ್ತು ಉಪಶಮ ಆಗಿದ್ರಿಂದ ಗುಣ ಬಂದಿದೆ. ಅದಕ್ಕಾಗಿ ಕ್ಷಯೋಪಶಮ ಭಾವ ಅಂತ ಹೇಳ್ತಿದ್ದಾರೆ. ತಿಳಿತು? ಹಾಗೇನೆ ಈಗ ನಮಗೆ ಇರುವಂತದ್ದು ದಾನಾಂತರಾಯ ಕರ್ಮದಿಂದ, ಕರ್ಮದ ಕ್ಷಯೋಪಶಮದಿಂದ ದಾನ ಕ್ಷಯೋಪಶಮಿಕ ದಾನ ಭಾವ ಪ್ರಕಟ ಆಗ್ತದೆ, ದಾನ ಗುಣ ಬರ್ತದೆ. ಲಾಭಾಂತರಾಯದ ಕ್ಷಯೋಪಶಮದಿಂದ ಲಾಭ ಆಗ್ತದೆ. ಆಮೇಲೆ ಭೋಗಾಂತರಾಯದ ಕ್ಷಯೋಪಶಮದಿಂದ ಭೋಗ ಗುಣ ಇರ್ತದೆ, ಭೋಗ ಇರ್ತದೆ. ಉಪಭೋಗಾಂತರಾಯ ಮತ್ತು ವೀರ್ಯಾಂತರಾಯದ ಕ್ಷಯೋಪಶಮದಿಂದ ಉಪಭೋಗದ ವಸ್ತುಗಳು ಅಥವಾ ಉಪಭೋಗ ನಡೀತಾ ಇರ್ತದೆ, ಆಮೇಲೆ ಶಕ್ತಿ ಇರ್ತದೆ. ಇಲ್ಲಿ ಅವುಗಳ ಸರ್ವಘಾತಿಗಳ ಕ್ಷಯೋಪಶಮ ಆಗಿರುವುದರಿಂದ ಆ ಗುಣಗಳು ಪ್ರಕಟ ಆಗಿರ್ತವೆ. ತಿಳಿತು? ಉದಯಕ್ಕೆ ಬಂತು ಅಂತ ಹೇಳುವಾಗ, ಈಗ ಪುಣ್ಯ ಉದಯಕ್ಕೆ ಬಂತು ಹೇಳುವಾಗ ನಾವು ಸುಖವನ್ನು ಅನುಭವಿಸ್ತೀವಿ. ಇಲ್ಲಿ ಆಗಿಲ್ಲ. ಉದಯಕ್ಕೆ ಇದು ಪ್ರಕೃತಿ ಉದಯಕ್ಕೆ ಬರುವಾಗ ಅಲ್ಲಿ ದೋಷವನ್ನೇ ಹೇಳ್ತದೆ, ಅದು ಗುಣವನ್ನು ಹೇಳುದಿಲ್ಲ ಅಲ್ಲಿ. ಹೌದು. ಇನ್ನು ಇದರಲ್ಲಿ ಒಂದು ವಿಷಯ ಇದೆ. ನಮಗೆ ಸಂಸಾರಿಕ ವಸ್ತುಗಳು ಸಿಗಬೇಕು ಅಂತಂದ್ರೆ ಸಂಸಾರದಲ್ಲಿ ಆರಾಮದಿಂದ ಯಾವುದೇ ತೊಂದರೆ ಇಲ್ಲದೆ ಇರಬೇಕು, ಭೋಗೋಪಭೋಗ ವಸ್ತುಗಳು ಚೆನ್ನಾಗಿರ್ಬೇಕು, ಐಷಾರಾಮಿ ಜೀವನ ಇರಬೇಕು ಅಂತಂದ್ರೆ ಏನು ಕಾರಣದಿಂದ? ಭೋಗದ ಸಾಮಗ್ರಿಗಳು ದೊರಿಬೇಕು ಅಂದ್ರೆ ಭೋಗಾಂತರಾಯದ ಕ್ಷೋಕ್ಷಮ ಇರ್ಬೇಕು. ಸರಿ ಇದೆ. ಆ ಭೋಗವನ್ನ ಅನುಭವಿಸ್ಲಿಕ್ಕೆ ಬಾರದಂತ ಅವಸ್ಥೆ ಇದ್ರೆ
ಆಗುದಿಲ್ಲ. ವೀರ್ಯಾಂತರ ಇರ್ಬೇಕು. ಸಾವಿರಾರು ಕೋಟಿ ರೂಪಾಯಿ ಸಂಪತ್ತಿದೆ ಅಂತ ತಿಳ್ಕೊಳ್ಳಿ. ಸಾವಿರಾರು ಕೋಟಿ ರೂಪಾಯಿಗಳ ಸಂಪತ್ತಿದೆ, ಎಲ್ಲಾ ಭೋಗದ ವಸ್ತುಗಳು ಬಿದ್ದಿವೆ. ವೈದ್ಯರು ಹೇಳಿದ್ದಾರೆ ನೀವು ಇದನ್ನ ತಿನ್ನೋ ಹಾಗಿಲ್ಲ. ಲಾಭಾಂತರ ಕರ್ಮದ ಉದಯ ಇರುತ್ತೆ, ಉದಯ ಇರುತ್ತೆ ಮನೆಯಾಗ ಕರ್ಮದ್ದು. ಯಾವುದು ಲಾಭಾಂತರಾಯ ಲಾಭಾಂತರಾಯ ಮತ್ತು ವಸ್ತು ಕೈಯಲ್ಲೇ ಇದೆ, ಅದು ಕೈಯಲ್ಲಿ ಹಿಡಿದಿದ್ದೀರಿ ಎಲ್ಲಾನು. ನೀವು ಹೇಳಿದಾಗ್ಲೇನೆ ಅದು ನಿಮ್ಮ ಹತ್ರನೇ ಇದೆ ಎಲ್ಲಾನು. ಪಾಪಕರ್ಮದ ಉದಯ ಅನ್ಕೋಬೇಕಾ? ಯಾವ ಪಾಪ ಕರ್ಮ? ಲಾಭಾಂತರ ಭೋಗದ ಉತ್ತರಾಯ ಕರ್ಮದ ಉದಯ ಇದ್ದಾಗಲ್ಲ ಬಯಕೆಲ್ಲ ತೊಂದರೆ ಬರುತ್ತೆ. ಕರ್ಮದ ಉದಯ ಇದ್ದಾಗ ನಿಮ್ಗೆ ಆ ವಸ್ತು ಸಿಗೋದೇ ಇಲ್ಲ. ಈ ವಸ್ತು ನಿಮ್ಮ ಹತ್ರ ಇದೆ, ಆದ್ರೆ ನಿಮಗ ಅದರ ಅನುಭವ ಮಾಡ್ಲಿಕ್ಕೆ ಆಗ್ತಿಲ್ಲ. ಕ್ಷಯೋಕ್ಷಮ ಕಡಿಮೆ ಇದೆ. ಇರ್ಬೇಕು. ವೀರ್ಯಾಂತರಾಯ ಕರ್ಮದ ಕ್ಷಯೋಕ್ಷಮ ಹೆಚ್ಚಿರ್ಬೇಕು. ನೋಡ್ರಿ, ಈಗ ಭೋಗಾಂತರಾಯ ಕರ್ಮದ ಉದಯ ಇತ್ತು ಅಂದ್ರೆ ಆ ವಸ್ತು ಸಿಗಲ್ಲ. ಹೌದು. ಆಮೇಲೆ ವಸ್ತುವೇ ಇಲ್ಲ ಅಂದ ಮೇಲೆ ಅದು ಅಂತರಾಯ ಕರ್ಮದ ಉದಯ ಆಯ್ತು. ಈಗ ಆಹಾರ ಮಾಡ್ತಾ ಇದ್ರಿ ಮುನಿ ಮಹಾರಾಜರಿಗೆ, ಅಲ್ಲಿ ಅಂತರಾಯ ಆಗೋದು ಅಂತಂದ್ರೆ ಅವ್ರು ತಿನ್ನಲಿಕ್ಕೆ ಬರಬಾರ್ದಂಗ ಏನಾಗಂಗಿಲ್ಲ. ಅವ್ರಿಗೆ ಆ ವಸ್ತುಗಳ ಪ್ರಾಪ್ತಿ ಅಲ್ಲಿ ನಿಂತು ಬಿಡ್ತದೆ. ಯಾವಾಗ ಅವ್ರ ಅಂತರಾಯ ಮಾಡ್ಕೋತಾರಲ್ಲ, ಅವ್ರ ಆಹಾರ ಮುಗೀತಲ್ಲಿಗೆ, ಅದು ಇನ್ನ ಮೇಲೆ ಏನು ಸ್ವೀಕಾರ ಮಾಡುವಂಗಿಲ್ಲ ಅವರು. ಅದು ದೇಶಕ್ಕೆ ಉದಯ ಬರ್ತಿರುತ್ತಲ್ಲ ಬಲಿಯ ಜಾಗ. ಈಗ ನಾ ಇದನ್ನ ಉದಾಹರಣೆಗೆ ಹೇಳ್ತಾ ಇದ್ದೀನಿ, ಪ್ರಶ್ನೆ ಇರೋದು ಬೇರೆ. ಮುನಿ ಮಹಾರಾಜರಿದ್ದಾರೆ, ಅವರಿಗೆ ನೀವು ಒಂದು ಗ್ರಾಸ್ ಅನ್ನವನ್ನ ಹಾಕ್ತಾ ಇದ್ದೀರಿ, ಅದರಲ್ಲಿ ಒಂದು ಕೂದಲು ಬಂತು. ಕೂದಲು ಬಂದಾಗ ಅವ್ರು ಏನ್ ಮಾಡಿದ್ರು, ಅಂತರಾಯ ಆಯ್ತು. ಅಂದ್ರೆ ಅನ್ನ ಏನಾಯ್ತು, ಅವರ ಗ್ರಹಣೆಗೆ ಯೋಗ್ಯವಿಲ್ಲದಂತ ಆಯ್ತು. ಕಾರಣ ಏನು, ಅವರಲ್ಲೇನು ತೊಂದರೆ ಇಲ್ಲ, ಆ ಅನ್ನದಲ್ಲಿ ತೊಂದರೆ ಆಯ್ತು. ಅಲ್ಲಿ ಏನಾಯ್ತು, ಅಂತರಾಯದ ಕಾರಣ ಬಂತು. ಅದಕ್ಕಾಗಿ ಅವರು ಅದನ್ನ ಬಿಟ್ರು. ಅಲ್ಲಿ ಅವರಾಗೆ ಬಿಡ್ತಿದ್ದಾರೆ. ಇಲ್ಲಿ ನಾವು ಕೇಳುವಂತ ಪ್ರಶ್ನೆ ಏನಿದೆ, ಭೋಗದ ಸಾಮಗ್ರಿಗಳು ಉಪಭೋಗದ ಸಾಮಗ್ರಿಗಳು ಎಲ್ಲಾ ಭರ್ಪೂರ್ ಯಥೇಚ್ಛವಾಗಿ ತುಂಬಿಕೊಂಡಿವೆ. ಆದರೂ ನನಗೆ ಇಚ್ಛೆನೂ ಇದೆ, ಆದ್ರೆ ಅವುಗಳನ್ನ ಅನುಭವಿಸುವ ಹಾಗಿಲ್ಲ. ಅನುಭವಿಸಿದರೆ ದುಃಖ ಹೆಚ್ಚಾಗ್ತದೆ. ಇದು ಏನು, ಎಂತ ಪರಿಸ್ಥಿತಿ? ಲಾಭಾಂತರ ವೀರ್ಯಾಂತರ ಆಯ್ತು. ವೀರ ಶಕ್ತಿನೂ ಇದೆ, ಹಲ್ಲು ಗಟ್ಟಿದ್ದಾವೆ, ಉದಯ ಇರ್ತದೆ. ನೋಡ್ರಿ, ಅವುಗಳನ್ನು ಬಳಸಿದಾಗ ದುಃಖ ಹೆಚ್ಚಾಗ್ತದೆ ಅಂದ್ರೆ ಆ ವಸ್ತುಗಳನ್ನ ಬಳಕೆ ಮಾಡ್ಲಿಕ್ಕೆ ಏನ್ ತೊಂದರೆ ಇಲ್ಲ, ಬಳಸಬಹುದು. ಬಳಸಿದ್ರೆ ಅದಕ್ಕೊಂದು ಬೇರೆ ಪರಿಣಾಮ ಇರ್ತದೆ. ಬಳಸಿದ ಮೇಲೂ ಯಾವಾಗ ದುಃಖ ಆಗ್ತದಿಲ್ಲ, ಅದು ಅಸಾತ ವೇದನೆಯ ಕಾರಣ ಇದೆ. ತಿಳಿದು ವಸ್ತು ಸಿಗದೇ ಇರುವುದು ಅಂತರಾಯದಿಂದ, ಸಿಕ್ಕ ಮೇಲೆ ಅವುಗಳಿಂದ ತೊಂದರೆ ಉಂಟಾಗೋದು ಅಸಾತ ವೇದನೆಯದಿಂದ. ತಿಳಿದು ಈಗ ಒಂದು ಬೆಂಜ್ ಮರ್ಸಿಡೀಸ್ ಕಾರ್ ಇದೆ. ಆ ಕಾರ್ ಸಿಗೋದು ಲಾಭಾಂತರಾಯ ಕರ್ಮದ ಕ್ಷಯೋಕ್ಷಮದಿಂದ, ಉಪಭೋಗಾಂತರಾಯ ಕರ್ಮದ ಕ್ಷಯೋಕ್ಷಮದಿಂದ. ತೆಗೆದುಕೊಂಡೆವು, ಡ್ರೈವ್ ಮಾಡ್ತಾ ಹೋದೆವು, ಹೋಗಿ ಒಂದು ಮರ ಇರಿಸಿ ಬಿಟ್ಟೆವು. ವಸ್ತು ನಮ್ಮಲ್ಲೇ ಇದೆ ಅಲ್ಲ, ನಮ್ಮ ವಸ್ತು ನಾವು ಬಳಸ್ತಾ ಇದ್ದೇವೆ ಮತ್ತೆ ದುಃಖ ಆಗ್ತಾ ಇದೆ. ಅದು ಅಸಾತ ವೇದನೆಯ ಕಾರಣದಿಂದ. ತಿಳಿದು ಅದ್ರ ಬೇರೆ ಕರ್ಮನ ತಗೊಳ್ಳೇ ಇಲ್ಲ, ನಾವು ಇದ್ರಲ್ಲೇ ಮಾಡಕ್ ಹುಡುಕಿದೀವಿ. ವಸ್ತು ಅದನ್ನ ಏನ್ ತೋರಿಸ್ಬೇಕಾಗಿದೆ ಅಂತಂದ್ರ, ಈ ಅಂತರಾಯದಿಂದ ವಿಘ್ನಗಳಿವೆ. ಅಂತರಾಯ ಅಂದ್ರ ವಿಘ್ನಗಳು, ಆ ವಸ್ತುಗಳು ನಮಗೆ ಪ್ರಾಪ್ತಿ ಆಗದಂತೆ ಮಾಡ್ತವೆ. ತಿಳಿದ್ರಿ? ಶಕ್ತಿಯ ಅಂತರಾಯ, ವೀರ್ಯಾಂತರಾಯ ಅಂದ್ರೆ ಶಕ್ತಿ ಪ್ರಕಟ ಆಗಲಾರ್ದಂತೆ ಮಾಡೋದು. ದಾನಾಂತರಾಯ ಅಂದ್ರೆ ದಾನ ಉಂಟಾಗಲಾರ್ದಂತೆ ಮಾಡೋದು.
ಲಾಭಾಂತರಾಯ ಅಂದ್ರೆ ಲಾಭ ಆಗದಂತೆ ಮಾಡೋದು. ಭೋಗಾಂತರಾಯ ಅಂದ್ರೆ ಭೋಗದ ವಸ್ತು ಇಲ್ಲದಂತೆ ಮಾಡುವುದು. ಉಪಭೋಗಾಂತರಾಯ ಅಂದ್ರೆ ಉಪಭೋಗದ ವಸ್ತುಗಳು ಇಲ್ಲದಂತೆ ಆಗುವುದು. ಅವುಗಳು ಇದ್ದು ಬಳಕೆಗೆ ಬಾರದಂತೆ ಅದು ಬೇರೆ ಕರ್ಮದ ಕೆಲಸ. ಇದನ್ನ ತಿಳಿಸಬೇಕಾಗಿತ್ತು. ತಿಳಿದ್ರಿ? ಶಕ್ತಿ ಬೇಕಲ್ವಾ? ಏನು? ಸುಖವನ್ನು ಈಗ ಅನುಭವಿಸ್ಲಿಕ್ಕೂ ಶಕ್ತಿ ಬೇಕಲ್ವಾ? ಹೌದು. ವೀರ್ಯಾಂತರ ಶಕ್ತಿ ಆದ ವೀರ್ಯಾಂತರ ಶಕ್ತಿಯ ಶ್ರಮ ಹೆಚ್ಚಿರ್ಬೇಕು. ಹಾಗೆ ದುಃಖವನ್ನು ಸಹಿಸುವ ಶಕ್ತಿನೂ ಬೇಕಲ್ಲ ಭಯ್ಯಾಜಿ. ಅದಕ್ಕೆ ಅದು ವೀರ್ಯಾಂತರಾಯ ಕರ್ಮದ್ದೇ ಕ್ಷಮ ಇದೆ. ಹಲ್ಲಿದ್ದಾಗ ತಡನೆ ಇಲ್ಲ, ತಡನೆ ಇದ್ದಾಗ ಹಲ್ಲಿಲ್ಲ ಅಂತ ಹೇಳ್ತಾರಲ್ಲ, ಇದಕ್ಕೆ ಅನ್ವಯ ಆಗ್ಬೋದ ಪ್ರಿಯಜಿಯವರೇ? ಇದಕ್ಕೆ ಅನ್ವಯ ಯಾವ ರೀತಿಯಿಂದ ಮಾಡ್ಬೇಕು ಗೊತ್ತಿಲ್ಲ. ಅಸತ ವೇದನೆ ಅನ್ವಯ ಆಗುತ್ತೆ. ಭಯ್ಯಾಜಿ ಲಾಭ ಆಗುಲ್ಲ ಇವಾಗ ಲಾಭಾಂತರ ಆಗುಲ್ರಿ ಅದ? ಯಾವುದು? ಅದ ಉಪಭೋಗ ಸಾಮಗ್ರಿ ಲಾಭ ಆಗುಲ್ಲ ಅಂದ್ರ ಲಾಭಾಂತರ ಬರುಲ್ರಿ? ಲಾಭ ಅಂದ್ರೆ ಈಗ ಯಾವ್ದು ವಸ್ತುಗಳಲ್ಲಿ ನಮಗೆ ಅದು ಇಷ್ಟು ಲಾಭ ಆಗ್ಬೇಕಾಗಿದೆ ಅದು ನಮಗ್ ಸಿಗ್ತಾ ಇದೆ ಅಂದ್ರೆ ಸಿಗದೆ ಇರೋದು ಲಾಭಾಂತರಾಯ. ಲಾಭ ಅಂತಂದ್ರೆ ಇಲ್ಲಿ ಅರ್ಥ ಏನು, ಅದು ವಿಶೇಷವಾದ ಆಂಶಿಕ ವಿಷಯಗಳನ್ನ ಹೊಂದಿರ್ತದೆ. ಇಲ್ಲಿ ಉಪಭೋಗದ ವಸ್ತುಗಳಿಗೆ ಸಂಬಂಧಪಟ್ಟದ್ದು ಉಪಭೋಗಾಂತರಾಯದ ಕಾರಣದಿಂದ ಅದರ ನಮಗ್ ಬಳಕೆ ಮಾಡ್ಲಿಕ್ಕೂ ಆಗದಂತೆ ಇರುವುದು ಲಾಭಾಂತರಾಯದ ಕಾರಣ. ಬಳಕೆ ಮಾಡಿದ ಮೇಲೂ ಅದು ಉಲ್ಟಾ ಪಲ್ಟಾ ಆಗ್ತದೆ ಅಂದ್ರೆ ಅದು ಅಸಾರ್ಥ ವೇದನೆಯದ ಕಾರಣ. ಹಾ, ಯಾಕಂದ್ರೆ ಇದು ಆಟವೇ ಹೇಗಿರೋದು, ಕರ್ಮಗಳ ಆಟ ತಿಳ್ಕೊಂಡ್ರೆ ಬಹಳ ಸುಂದರ ಅನಿಸ್ಬಿಡ್ತದೆ. ಎಲ್ಲ ಮುಂದಿನದೆಲ್ಲ ವಿಚಿತ್ರ ವಿಚಿತ್ರ ಅನಿಸ್ಲಿಕ್ಕೆ ಶುರು ಆಗ್ತದೆ. ಕ್ಷಣ ಕ್ಷಣಕ್ಕೂ ಎಲ್ಲ ಕಟ್ಟುತ್ತಲ್ಲ. ಸರಿ, ಮುಂದಿನ ನೋಟ್ಸ್. ಟೈಮ್ ಆಯ್ತು. ಸರಿ. ದಿನವಾಣಿ ಹೇಳಿ. पवित्र मुख से श्रुत जो शीतल वाणी, जग जन मन के मल को धोती, अतः कहाती जिनवाणी। जयवंतो माँ जग में तब तक जब तक सूरज चांद रहे, शीश नवाते कर्म हरो माँ, अब तक हम विषयांद रहे, अब हम ना विषयांद रहे। जिनवानी माता की जय। ನಾವು ಬಾರ್ ನಮೋಕಾರ. ಎಲ್ಲರಿಗೂ ಜೈ ಜಿನೇಂದ್ರ. ಪ್ರತಿಮಾಧಾರಿಗಳಿಗೆ ವಂದನ. ಪ್ರತಿಮಾಧಾರಿಗಳಿಗೆಲ್ಲ ವಂದನ. ಎಲ್ಲರಿಗೂ ಜೈ ಜಿನೇಂದ್ರ. ಎಲ್ಲರಿಗೂ